ಹರಿ ಓಂ. ದಯವಿಟ್ಟು ಎಲ್ಲ ಬಂದು ಕೂತ್ಕೋಬೇಕಾಗಿ ವಿನಂತಿ. ದಿಕ್ಕಾಲಾದ್ಯಾನವಚ್ಛಿನ್ನ ಚಿನ್ಮಾತ್ರ ಮೂರ್ತಯೇ ಸ್ವಾನುಭೂತೇಕ ಮಾತ್ರಾಯ ನಮಃ ಶಾಂತಾಯ ತೇಜಸ್ಸೆ. ದೇಶಕಾಲ ಅವಧಿಗಳನ್ನು ಮೀರಿದ ಅವಬೋಧಾತ್ಮಕ ಅಂದರೆ ಬೇರೊಬ್ಬರು ತಿಳಿಸಿಕೊಡಲಾರದಂತಹ ವಸ್ತು ಬ್ರಹ್ಮತತ್ವ. ಇದನ್ನು ಕೇವಲ ಸ್ವಂತ ಅನುಭೂತಿಯಿಂದಲೇ ಅರಿಯಬೇಕು ಅಂತ ಸಂಸ್ಕೃತ ಕವಿ ಭರ್ತೃಹರಿ ನೀತಿ ಶತಕದ ಮಂಗಳಾಚರಣದಲ್ಲಿ ಹೇಳಿದ್ದಾನೆ. ಏನು ಈ ಸ್ವಂತ ಅನುಭೂತಿ ಅಂದರೆ ಅದನ್ನು ಅನುಭವಿಸಿದವರಿಗೆ ಗೊತ್ತು. ನಾನು ಈ ವಿಷಯ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ರಸೋ ವೈ ಸಹ ಅಂತ ಒಂದು ಉಪನಿಷತ್ ವಾಕ್ಯ ಇದೆ. ಅಂದರೆ ಆತನೇ ಪರಬ್ರಹ್ಮನೇ ರಸ ಅಂತ. ಈ ಕಳೆದ 3 ದಿನಗಳಲ್ಲಿ ಸಂಸ್ಕೃತಿ ಸಪ್ತಾಹ ಅನ್ನುವ ಶೀರ್ಷಿಕೆಯಲ್ಲಿ ನಾವೇನು ಕಲಾಮಾಲಿಕೆ ನಡೆಸ್ತಾ ಇದ್ದೀವಿ. ಪ್ರತಿದಿನವೂ ನಮಗೆ ರಸದೌತಣ ಸಿಗ್ತಾ ಇದೆ. ಹಾಗಾಗಿ ನಾವು ಅತ್ಯಂತ ಧನ್ಯರು ಮತ್ತು ಪುಣ್ಯವಂತರು ಅನ್ನುವ ಭಾವ ನನ್ನದಾಗಿದೆ. ಈ ಸಂಸ್ಕೃತಿ ಸಪ್ತಾಹ ಎನ್ನುವ ಕಾರ್ಯಕ್ರಮಕ್ಕೆ ಸ್ವಲ್ಪ ಹಿನ್ನೆಲೆ ಕೊಡಬೇಕು ಅಂತಂದರೆ, ಇದರ ವೈಶಿಷ್ಟ್ಯ ಸಮಾಜದ ಹಿರಿಯರಿಗಾಗಿ ಹಿರಿಯರ ಕಿರುಕಾಣಿಕೆ. ಮೊದಲ 3 ದಿನಗಳ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ಅದ್ಭುತವಾಗಿ ಮೂಡಿಬಂತು. ನೀವೆಲ್ಲ ಪ್ರತಿದಿನ ಬಂದು ಇದೇ ರೀತಿ ಪ್ರೋತ್ಸಾಹಿಸಿದ್ದೀರಿ. ಇವತ್ತಿನ ಕಾರ್ಯಕ್ರಮ ಬಹಳ ವಿಶೇಷವಾದದ್ದು ಉಳಿದ 3 ದಿನಗಳಿಗಿಂತ. ಭಾರತೀಯ ಸಂಸ್ಕೃತಿಯ ವೈವಿಧ್ಯಮಯ ಕಲಾ ಪ್ರಕಾರಗಳಲ್ಲಿ ಒಂದಾದ ಹರಿಕಥಾ ಕಾಲಕ್ಷೇಪ, ಅದು ಎಳೆ ಮಕ್ಕಳಿಂದ. ನೆನ್ನೆಯಂತೆ ಇವತ್ತು ಸಹ ನನ್ನ ಸ್ವಂತ ಬಳಗದ ಮಕ್ಕಳಿಂದ ಈ ಕಾರ್ಯಕ್ರಮ ಆಗ್ತಾ ಇದೆ ಅಂತ ಹೇಳ್ಕೊಳ್ಳೋದಕ್ಕೆ ಬಹಳ ಹೆಮ್ಮೆಯಾಗುತ್ತೆ. ಇವತ್ತಿನ ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋರು ಅಕ್ಕ ತಂಗಿ ಜೋಡಿ ಕುಮಾರಿ ಗೌರಿ ನಂಜುಂಡ ಪ್ರಸಾದ್ ಮತ್ತು ಕುಮಾರಿ ಪ್ರಜ್ಞಾ ನಂಜುಂಡ ಪ್ರಸಾದ್. ಇಬ್ಬರು ಸಹೋದರಿಯರು ಚೆನ್ನೈನ ಖ್ಯಾತ ಸಂಗೀತ ಕಲಾವಿದರಾದ ಅಕ್ಕರೆ ಸಹೋದರಿಯರಿಂದ ಶಾಸ್ತ್ರೀಯ ಸಂಗೀತವನ್ನು ಕಲಿತಾ ಇದ್ದಾರೆ. ಜೊತೆಗೆ ಬೆಂಗಳೂರಿನ ಚೈತ್ರ ರಘುನಂದನ್ ಅವರ ಹತ್ರನೂ ಸಂಗೀತ ಕಲಿತಾ ಇದ್ದಾರೆ. ಇವರ ತಾತನವರಾದ ಶ್ರೀಯುತ ಲಕ್ಷ್ಮೀನಾರಾಯಣ ಅವರ ಬಳಿ ಹರಿಕಥೆಯನ್ನು ಕಲಿತಾ ಇದ್ದಾರೆ. ಶ್ರೀಯುತ ಲಕ್ಷ್ಮೀನಾರಾಯಣವರು ಸಹ ಇವತ್ತು ನಮ್ಮ ಜೊತೆ ಬಂದಿದ್ದಾರೆ. ಅಜ್ಜ ಬರದೇ ಇದ್ದರೆ ಹರಿಕಥೆ ಅನಿಸೋದೇ ಇಲ್ಲ ಅಂತ ಗೌರಿ ಹೇಳಿದ್ರು ನನಗೆ. ಹಾಗಾಗಿ ಅಜ್ಜ ಬರಲೇಬೇಕು, ಹರಿಕಥೆ ಇದೆ ಅಂತ. ಈಗಾಗಲೇ ಹಲವು ಕಡೆ ಈ ಹರಿಕಥೆಯನ್ನು ಹೇಳಿ ಜನರ ಕೈಯಲ್ಲಿ ಸಹಿ ಅನ್ನಿಸ್ಕೊಂಡಿದ್ದಾರೆ ಮಕ್ಕಳು. ನಾನು ಸಹ ಯೂಟ್ಯೂಬ್ನಲ್ಲಿ, ನನಗೆ ಪ್ರತ್ಯಕ್ಷ ನೋಡೋಕ್ಕಾಗದೇ ಇದ್ದರೂ ಯೂಟ್ಯೂಬ್ನಲ್ಲಿ 1-2 ನೋಡಿ ಬಹಳ ಮೆಚ್ಚಿದ್ದೇನೆ. ಇವರ ಜೊತೆಗೆ ಪಕ್ಕವಾದ್ಯ ಪ್ರಣವ್ ಶೃಂಗೇರಿ ಈಗ 1ನೇ ವರ್ಷದ ಡಿಗ್ರಿಗೆ ಹೋಗ್ತಾ ಇದ್ದಾನೆ. ಚಿರಂಜೀವಿ ಪ್ರಣವ್ ವಿದ್ವಾನ್ ನಿಕ್ಷಿತ್ ಅವರ ಹತ್ರ ಮೃದಂಗ ಕಲಿತಾ ಇದ್ದಾನೆ. ಇವರ ತಂದೆ ಖ್ಯಾತ ವ್ಯಂಗ್ಯ ಚಿತ್ರಕಾರರಾದ ಶ್ರೀಯುತ ರಘುಪತಿ ಶೃಂಗೇರಿ ಮತ್ತು ತಾಯಿ ಅಶ್ವಿನಿ ರಘು. ಈಗ ಮಕ್ಕಳಿಂದ ಹರಿಕಥಾ ಕಾಲಕ್ಷೇಪ ಶುರುವಾಗಿದೆ. ನಮಸ್ಕಾರ. ಗೌರವಾನ್ವಿತ ಸಭಿಕರಿಗೆಲ್ಲ ನಮ್ಮಿಬ್ಬರ ಸವಿನಯ ನಮಸ್ಕಾರಗಳು. ಇಂದಿನ ರಾಮಾಯಣದ ರಹಸ್ಯಗಳು ಎಂಬುವ ಹರಿಕಥೆಗೆ ತಮ್ಮೆಲ್ಲರಿಗೂ ಸುಸ್ವಾಗತ. ಬಾಲಕಿಯರಾದ ನಮ್ಮಿಬ್ಬರ ಇಂದಿನ ಪ್ರಯತ್ನಕ್ಕೆ ತಮ್ಮೆಲ್ಲರ ಆಶೀರ್ವಾದವು ಬಹಳ ಮುಖ್ಯವಾದದ್ದು. ಹರಿಕಥೆಯ ಶುಭಾರಂಭವನ್ನು ಶ್ರೀರಾಮನ ಸ್ಮರಣೆಯಿಂದ ಮಾಡೋಣ. जय
ಒಲವು ಮೂಡುತ್ತಾ ಇರುವುದನ್ನು ಕಂಡರೆ ಬಹಳ ಸಂತೋಷವಾಗುತ್ತದೆ. ಈ ವರ್ಷದ ಆರಂಭದಲ್ಲಿ ನಮ್ಮ ಪ್ರಯಾಗರಾಜಿನಲ್ಲಿ 144 ವರ್ಷಗಳ ನಂತರ ಮಹಾಕುಂಭಮೇಳ ನಡೆಯಿತು. ಈ ಮಹಾಕುಂಭಮೇಳದಲ್ಲಿ ಸುಮಾರು 66 ಕೋಟಿ ಅಷ್ಟು ಜನರು ತ್ರಿವೇಣಿ ಸಂಗಮದಲ್ಲಿ ಮಂಗಳ ಸ್ನಾನವನ್ನು ಮಾಡಿದ್ದಾರೆ. ಇಡೀ ಪ್ರಪಂಚದಲ್ಲೇ ಇಷ್ಟು ದೊಡ್ಡ ಜನಸಂಖ್ಯೆಯಲ್ಲಿ ಒಂದೇ ಜಾಗದಲ್ಲಿ ಜನರು ನೆರೆದಿದ್ದನ್ನು ನಾವು ಇಂದಿನವರೆಗೂ ಕಂಡಿರಲಿಲ್ಲ. ಆದರೂ ಕೂಡ ಯಾವುದೇ ದುರ್ಘಟನೆ ನಡೆಯದೆ ನಮ್ಮ ಮಹಾಕುಂಭಮೇಳ ಸಫಲವಾಗಿ ಸಾಗಿತು ಎನ್ನುವುದು ಬಹಳ ದೊಡ್ಡ ವಿಷಯ. ಸನಾತನ ಧರ್ಮ ಎಲ್ಲಿದೆ, ಅದು ನಶಿಸಿ ಹೋಗ್ತಾ ಇದೆ ಎಂದು ಬೊಬ್ಬೆ ಹೊಡೆಯುವಂತಹವರ ಬಾಯನ್ನು ನಮ್ಮ ಮಹಾಕುಂಭಮೇಳದ ದಾಖಲೆ ಮುಚ್ಚಿಸಿದೆ ಎಂದರೆ ತಪ್ಪಾಗಲಾರದು. ಇಡೀ ಪ್ರಪಂಚದ ಎಲ್ಲಾ ದೇಶಗಳು ಭಾರತವನ್ನು ಗೌರವದಿಂದ ನಮಿಸುವಂತೆ ಮಾಡಿದೆ ನಮ್ಮ ಮಹಾಕುಂಭಮೇಳದ ದಾಖಲೆ. ನಮ್ಮ ಅಯೋಧ್ಯ ರಾಮ ಮಂದಿರ ಕೂಡ ಅತಿ ದೊಡ್ಡ ಧಾರ್ಮಿಕ ಸ್ಥಳವಾಗಿ ಹೊರಹೊಮ್ಮುತ್ತಿದೆ. 2024ರಲ್ಲಿ ಸುಮಾರು 16 ಕೋಟಿಗಳಷ್ಟು ಭಕ್ತರು ನಮ್ಮ ಅಯೋಧ್ಯ ರಾಮ ಮಂದಿರಕ್ಕೆ ಹೋಗಿ ಬಂದಿದ್ದಾರೆ. ಇದೇ 2024ರಲ್ಲಿ ಮುಸಲ್ಮಾನರ ಲೆಕ್ಕಕ್ಕೆ ಕೇವಲ 1.4 ಕೋಟಿ ಜನರು ಹೋಗಿ ಬಂದಿದ್ದಾರೆ. 2024ರಲ್ಲಿ ಕ್ರಿಶ್ಚಿಯನ್ರ ವ್ಯಾಟಿಕನ್ ಸಿಟಿಗೆ ಕೇವಲ 87 ಲಕ್ಷ ಜನರು ಹೋಗಿ ಬಂದಿದ್ದಾರೆ. ಎಲ್ಲಿಯ 80 ಲಕ್ಷ, ಎಲ್ಲಿಯ 1.4 ಕೋಟಿ, ಎಲ್ಲಿಯ 16 ಕೋಟಿ? ತಾವೇ ಲೆಕ್ಕ ಹಾಕಿ. ಸನಾತನ ಧರ್ಮಕ್ಕೆ ಜೈ. ಇಂದಿನ ಹರಿಕಥೆಯ ವಿಷಯಕ್ಕೆ ಬರೋಣ. ಇಂದಿನ ಹರಿಕಥೆಯ ವಿಷಯ ರಾಮಾಯಣದ ರಹಸ್ಯಗಳು. ರಾಮಾಯಣ ಅನ್ನೋ ಕಥೆನ ನಾವೆಲ್ಲರೂ ಚಿಕ್ಕಂದಿನಿಂದಲೇ ಕೇಳ್ಕೊಂಡು ಬಂದಿದ್ದೀವಿ. ಹಾಗಾಗಿ ಇಂತಹ ಒಂದು ಪರಿಚಯವಿರುವಂತಹ ಕಥೆಯಲ್ಲಿ ರಹಸ್ಯಗಳು ಇರಬಹುದಾ ಅಂತ ತಮ್ಮೆಲ್ಲರಿಗೂ ಅನ್ನಿಸಬಹುದು. ನೋಡಿ, ಜಗತ್ತಿನ ಎಲ್ಲಾ ಭಾಷೆಯಲ್ಲೂ ರಾಮಾಯಣ ಇದೆ. ಕನ್ನಡದಲ್ಲಿ ತೊರವೆ ರಾಮಾಯಣ, ತಮಿಳಿನಲ್ಲಿ ಕಂಬ ರಾಮಾಯಣ, ಮಲಯಾಳಂನಲ್ಲಿ ಅಧ್ಯಾತ್ಮ ರಾಮಾಯಣ, ತೆಲುಗುನಲ್ಲಿ ರಂಗನಾಥ ರಾಮಾಯಣ, ಮರಾಠಿಯಲ್ಲಿ ಏಕನಾಥ ರಾಮಾಯಣ, ಹಿಂದಿಯಲ್ಲಿ ತುಳಸಿದಾಸರ ರಾಮಾಯಣ ಹಾಗೂ ಇಂಗ್ಲಿಷ್ನಲ್ಲಿ TH ಗ್ರಿಫಿತ್ರ ರಾಮಾಯಣ. ಈ ಎಲ್ಲ ಭಾಷೆಗಳಲ್ಲೂ ಇನ್ನೂ ಹೆಚ್ಚಾದ ಭಾಷೆಗಳಲ್ಲೂ ಕೂಡ ರಾಮಾಯಣ ಇದೆ. ಆದರೆ ಎಲ್ಲದಕ್ಕೂ ಮೂಲ ರಾಮಾಯಣ ಎಂದರೆ ನಮ್ಮ ವಾಲ್ಮೀಕಿಗಳು ರಚಿಸಿದ ಶ್ರೀಮದ್ ರಾಮಾಯಣ. ಹಾಗಾಗಿಯೇ ನಮ್ಮ ವ್ಯಾಸರು ಸೂಕ್ತವಾಗಿ ಹೇಳಿದ್ದಾರೆ, ತಿಳಿದಿರಲು ಫಣಿರಾಯ ರಾಮಾಯಣದ ಕವಿಗಳ ಭಾರದಲ್ಲಿ ಅಂತ. ಪ್ರತಿಯೊಂದು ಕವಿಯೂ ಅವರವರದೇ ಆದ ಘಟನೆಯನ್ನು ಕಂಡು ತಮ್ಮ ರಾಮಾಯಣವನ್ನು ಬರೆದಿರ್ತಾರೆ. ಹಾಗಾಗಿ ಪ್ರತಿಯೊಂದು ಕವಿ ಕಂಡಿರುವ ಘಟನೆಯನ್ನು ನಮಗೆ ಪರಿಚಯ ಇದೆ ಅಂತ ನಮ್ಗೆ ಹೇಳಕ್ಕಾಗಲ್ಲ. ನಮಗೆ ಪರಿಚಯವಿಲ್ಲದೆ ಇರುವ ಘಟನೆಗಳನ್ನೇ ನಾವು ರಾಮಾಯಣದ ರಹಸ್ಯಗಳು ಅಂತ ಕರೆಯಬಹುದು. ಇಂದಿನ ಹರಿಕಥೆಯ ಉದ್ದೇಶ ಈ ರಹಸ್ಯಗಳನ್ನು ನಾವು ಪರಿಚಯ ಮಾಡಿಸಿಕೊಳ್ಳಬೇಕು ಎಂದು. ರಾಮಾಯಣ ಒಂದು ಚಿನ್ನದ ಗಣಿಯಂತೆ. ನಾವು ರಾಮಾಯಣವನ್ನು ಶೋಧಿಸ್ತಾ ಹೋದ್ರೆ ಒಂದೊಂದಾಗಿ ಮುತ್ತು ರತ್ನಗಳು ನಮಗೆ ಸಿಗುವುದಕ್ಕೆ ಆರಂಭಿಸುತ್ತವೆ. ಈ ಮುತ್ತು ರತ್ನಗಳನ್ನೇ ನಾವು ರಾಮಾಯಣದ ರಹಸ್ಯಗಳು ಅಂತ ಹೇಳಬಹುದು. ಈಗ ಮತ್ತೊಮ್ಮೆ ಶ್ರೀರಾಮನ ಸ್ಮರಣೆಯನ್ನು ಮಾಡೋಣ. ರಾಮ 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 ಎನ್ನಿರೋ ಸೀತಾ ರಾಮ 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 ಎನ್ನಿರೋ ಸೀತಾ ರಾಮ ರಾಮ ರಾಮ
ಇಡೀ ಜಗತ್ತಿಗೆ ಆದಿಕಾವ್ಯ ರಾಮಾಯಣ, ಅದರ ಆದಿಕವಿ ವಾಲ್ಮೀಕಿಗಳು. ವಾಲ್ಮೀಕಿಗಳಿಗೆ ರಾಮಾಯಣವನ್ನು ರಚಿಸಲು ಪ್ರೇರಣೆ ದೊರೆತಿದ್ದು ಹೇಗೆ? ಇದು ರಾಮಾಯಣದ ಮೊದಲನೆಯ ರಹಸ್ಯ. ಇದನ್ನು ಈಗ ಪರಿಶೀಲಿಸೋಣ. ಒಮ್ಮೆ ವಾಲ್ಮೀಕಿಗಳು ತಮ್ಮ ಪ್ರಿಯ ಶಿಷ್ಯರಾದ ಭರದ್ವಾಜರೊಡನೆ ತಮಸಾ ನದಿಯ ದಡಕ್ಕೆ ಅವರ ಸ್ನಾನವನ್ನು ಮಾಡಲು ಹೋಗಿರ್ತಾರೆ. ಪೂರ್ವದಲ್ಲಿ ಸೂರ್ಯ ಉದಯಿಸ್ತಾನಂತೆ. ಇಡೀ ಆಕಾಶ ಎಲ್ಲ ಕೆಂಪು ಬಣ್ಣ ಆಗಿರುತ್ತೆ. ಅದೇ ತಮಸಾ ನದಿಯ ದಡದಲ್ಲಿ ಎರಡು ಕ್ರೌಂಚ ಪಕ್ಷಿಗಳು ಪ್ರಣಯದಲ್ಲಿ ತೊಡಗಿರುತ್ತವೆ. ಕ್ರೌಂಚ ಪಕ್ಷಿ ಅಂದ್ರೆ ಕೆಂಪು ಕುತ್ತಿಗೆ ಇರುವ ಕೊಕ್ರೆ ಅಂತ ನಾವು ಹೇಳ್ಬೋದು. ಕೋಮಲ ಹೃದಯವುಳ್ಳ ವಾಲ್ಮೀಕಿಗಳು ಈ ಕ್ರೌಂಚ ಪಕ್ಷಿಗಳನ್ನು ಬಹಳ ಕುತೂಹಲದಿಂದ ನೋಡ್ತಾ ಇರ್ತಾರೆ. ಅವರು ಆ ಪಕ್ಷಿಗಳನ್ನು ನೋಡ್ತಾ ಇದ್ದ ಹಾಗೆ ಇದ್ದಕ್ಕಿದ್ದ ಹಾಗೆ ಒಬ್ಬ ಬೇಡ ಮರಗಳ ಹಿಂದೆ ಬಚ್ಚಿಟ್ಟುಕೊಂಡು ಅವನ ತೀಕ್ಷ್ಣವಾದ ಬಾಣದಿಂದ ಗಂಡು ಕ್ರೌಂಚ ಪಕ್ಷಿಯ ಮೇಲೆ ಗುರಿ ಇಟ್ಟು ಗಂಡು ಕ್ರೌಂಚ ಪಕ್ಷಿಯ ಕುತ್ತಿಗೆಗೆ ಅವನ ಬಾಣವನ್ನು ಬಿಟ್ಟೇ ಬಿಡುತ್ತಾನಂತೆ. ಆಗ ಗಂಡು ಕ್ರೌಂಚ ಪಕ್ಷಿಯ ಕುತ್ತಿಗೆಗೆ ಬಾಣ ಬಿದ್ದು ಅದು ಸತ್ತು ಬಿದ್ದು ಹೋಗ್ಬಿಡುತ್ತದೆ. ಅದನ್ನು ನೋಡಿ ಹೆಣ್ಣು ಕ್ರೌಂಚ ಪಕ್ಷಿ ರೋಧಿಸತೊಡಗುತ್ತದೆ. ಹೆಣ್ಣು ಕ್ರೌಂಚ ಪಕ್ಷಿಯನ್ನು ರೋಧಿಸುವುದನ್ನು ಕಂಡ ವಾಲ್ಮೀಕಿಗಳಿಗೆ ರೋಷ ಬಂದು ಅವರು ಬೇಡನಿಗೆ ಶಾಪ ಮಾಡ್ತಾರೆ. ಮಾನಿಷಾದ ಪ್ರತಿಷ್ಠಾತ್ವಂ ಅಗಮಃ ಶಾಶ್ವತಿ ಸಮಾಹ ಯತ್ ಕ್ರೌಂಚ ಮಿಥುನಾದೇಕಂ ಅವಧೀರ್ ಕಾಮಮೋಹಿತಃ ಎಂದು ಶಾಪ ಕೊಡ್ತಾರೆ. ಅದರ ಅರ್ಥ ಏನಪ್ಪಾ ಅಂದ್ರೆ, ಓ ಬೇಡ, ಪ್ರಣಯದಲ್ಲಿ ತೊಡಗಿದ್ದ ಗಂಡು ಕ್ರೌಂಚ ಪಕ್ಷಿಯನ್ನು ಕೊಂದಿರುವ ನಿನಗೆ ಇನ್ನು ಮೇಲಿಂದ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಯಾವುದೂ ಇಲ್ಲದೆ ಇರಲಿ ಎಂದು ಶಾಪ ಕೊಡ್ತಾರೆ. ಇದಾದ ನಂತರ ವಾಲ್ಮೀಕಿಗಳು ಮನಸ್ಸಿಲ್ಲದ ಮನಸ್ಸಿನಿಂದ ತಮ್ಮ ಸ್ನಾನವನ್ನು ಮುಗಿಸಿಕೊಂಡು ಭರದ್ವಾಜರೊಡನೆ ಅವರ ಆಶ್ರಮಕ್ಕೆ ಹಿಂತಿರುಗುತ್ತಾರಂತೆ. ಅವರ ಆಶ್ರಮದಲ್ಲಿ ವಾಲ್ಮೀಕಿಗಳು ತುಂಬಾ ಯೋಚನೆಗಳಲ್ಲಿ ತೊಡಗಿ ಹೋಗಿರ್ತಾರೆ. ಋಷಿಯಾದ ನಾನು ಆ ಬೇಡನಿಗೆ ಇಷ್ಟು ಶಾಪ ಯಾಕೆ ಕೊಟ್ಟೆ, ನಾನು ಇಷ್ಟು ಸಿಟ್ಟಿ ಯಾಕೆ ಮಾಡ್ಕೊಂಡೆ? ಬೇಡ ಪ್ರಾಣಿ ಪಕ್ಷಿಗಳನ್ನು ಕೊಂದು ತಾನೆ ಅವನ ಹೊಟ್ಟೆ ಪಾಡಿಗಾಗಿ ತಾನೆ ಅವನು ಪ್ರಾಣಿ ಪಕ್ಷಿಗಳನ್ನು ಕೊಂದುವುದು. ನಾನು ಕೂಡ ಸ್ವಲ್ಪ ವರ್ಷಗಳ ಹಿಂದೆ ಇದೇ ರೀತಿ ಬೇಡನಾಗಿದ್ದೆ ತಾನೆ ಅಂದೆಲ್ಲ ಯೋಚಿಸಬೇಕಾದರೆ ಸ್ವಯಂ ಬ್ರಹ್ಮದೇವರೇ ವಾಲ್ಮೀಕಿಗಳ ಆಶ್ರಮದಲ್ಲಿ ಪ್ರತ್ಯಕ್ಷ ಆಗ್ತಾರೆ. ಅವರು ಹೇಳ್ತಾರಂತೆ, ಓ ವಾಲ್ಮೀಕಿ, ನೀನ್ ಯಾಕೆ ಇಷ್ಟು ಬೇಸರಗೊಂಡಿದ್ದೀಯಾ? ನಿನ್ನ ಬಾಯಿನಿಂದ ಇಂದು ಬೆಳಗ್ಗೆ ಅಯಾಚಿತವಾಗಿ ಹೊರಟದ್ದು ಒಂದು ಶಾಪ ಅಲ್ಲ, ಅದು ಶ್ರೀಮನ್ನಾರಾಯಣನ ಸ್ತುತಿ ಅಂತಾರೆ. ವಾಲ್ಮೀಕಿಗಳಿಗೆ ಆಶ್ಚರ್ಯ ಆಗುತ್ತಂತೆ. ಬ್ರಹ್ಮದೇವರು ಏನ್ ಹೇಳ್ತಾ ಇದ್ದೀರಾ ನೀವು? ನನ್ನ ಬಾಯಿಂದ ಹೊರಟಿದ್ದು ಶಾಪ ಅಲ್ಲ, ಶ್ರೀಮನ್ನಾರಾಯಣನ ಸ್ತುತಿನ ಅಂತ ಕೇಳ್ತಾರೆ. ನೋಡಿ, ಇದೇ ಸಂಸ್ಕೃತದ ಭಾಷೆಯ ವಿಷಯ. ಒಂದೊಂದು ಪದಕ್ಕೆ ಹಲವಾರು ಅರ್ಥಗಳಿರುತ್ತೆ ಸಂಸ್ಕೃತದಲ್ಲಿ. ವಾಲ್ಮೀಕಿಗಳ ಪ್ರಕಾರ ಮಾ ಎಂದರೆ ಆಗದಿರಲಿ ಅಂತ, ನಿಷಾದಾರ ಎಂದರೆ ಬೇಟೆಯಾಡುವ ಬೇಟೆಗಾರ ಅಂತ. ಹಾಗಾಗಿ ಮಾನಿಷಾದ ಪ್ರತಿಷ್ಠಾತ್ವಂ ಇದರ ಅರ್ಥ ಏನಪ್ಪಾ ಅಂದ್ರೆ, ಓ ಬೇಟೆಗಾರ, ಕ್ರೌಂಚ ಪಕ್ಷಿಯನ್ನು ಕೊಂದಿರುವ ನಿನಗೆ ಇನ್ನು ಮೇಲಿಂದ ಸುಖ ಇಲ್ಲದೆ ಇರಲಿ. ಆದ್ರೆ ಬ್ರಹ್ಮದೇವರು ಏನ್ ಹೇಳ್ತಾರಪ್ಪ ಅಂದ್ರೆ, ನೋಡು ವಾಲ್ಮೀಕಿ, ಮಾ ಎಂದರೆ ಲಕ್ಷ್ಮಿ ಅಂತ ಅರ್ಥ, ನಿಷಾದ ಎಂದರೆ ವಾಸಸ್ಥಳ ಅಂತ ಅರ್ಥ. ಲಕ್ಷ್ಮಿಯ ವಾಸಸ್ಥಳ ಯಾವುದು? ಶ್ರೀಮನ್ನಾರಾಯಣನ ಹೃದಯ ತಾನೆ. ಹಾಗಾಗಿಯೇ ನಿನ್ನ ಬಾಯಿನಿಂದ ಇಂದು ಅಯಾಚಿತವಾಗಿ ಹೊರಟದ್ದು ಶ್ರೀಮನ್ನಾರಾಯಣನ ಸ್ತುತಿ. ಅದರರ್ಥ ಏನಪ್ಪಾ ಅಂದ್ರೆ, ಕಾಮಮೋಹಿತನಾಗಿದ್ದ ರಾವಣನನ್ನು ಕೊಂದು ಲೋಕ ಕಲ್ಯಾಣವನ್ನು ಉಂಟು ಮಾಡಿದ ಶ್ರೀಮನ್ನಾರಾಯಣನೇ, ನಿನ್ನ ನಾಮ ಈ ಬ್ರಹ್ಮಾಂಡದಲ್ಲಿ ಶಾಶ್ವತವಾಗಿ ಉಳಿಯಲಿ ಎಂದರ್ಥ. ಅವರು ಮತ್ತೊಂದು ಹೇಳ್ತಾರೆ, ಅದೇನಪ್ಪಾ ಅಂದ್ರೆ, ವಾಲ್ಮೀಕಿ, ನೀನು ಆಡಿದ ಮಾತುಗಳು ಒಂದು ಉತ್ತಮವಾದ ಛಂದಸ್ಸಿನಲ್ಲೂ ಕೂಡ ಇದೆ. ನೀನು ಆಡಿದ್ದು 4 ಸಾಲುಗಳು. ಆ ಒಂದೊಂದು ಸಾಲುಗಳಲ್ಲೂ 8 ಅಕ್ಷರ ಇದೆ. ಅದು ಹೇಗಪ್ಪ ಅಂದ್ರೆ, ಮಾ ಎಂದರೆ 1, ನಿಷಾದ ಎಂದರೆ 3, ಪ್ರತಿಷ್ಠಾತ್ವಂ ಎಂದರೆ 4. 1 + 3 + 4 8 ಅಲ್ವಾ? ಇದೇ ರೀತಿ 4 ಸಾಲುಗಳಲ್ಲಿ ಒಂದೊಂದು ಸಾಲುಗಳಲ್ಲೂ 8 ಅಕ್ಷರ ಇರುತ್ತೆ. ಇದಕ್ಕೆ ಅನುಷ್ಠುಪ್ ಛಂದಸ್ ಎಂದು ಹೆಸರು. ಇದೇ ಅನುಷ್ಠುಪ್ ಛಂದಸ್ಸಿನಲ್ಲಿ ನೀನು ವಾಲ್ಮೀಕಿ ಶ್ರೀಮದ್ ರಾಮಾಯಣದ ರಚನೆಯನ್ನು ಮಾಡಿ ಲೋಕ ಕಲ್ಯಾಣವನ್ನು ಉಂಟು ಮಾಡು ಎಂದು ಹೇಳ್ತಾ ಇರುತ್ತೆ. ಹೀಗೆಯೇ ವಾಲ್ಮೀಕಿಗಳು ಶ್ರೀಮಂತ ರಾಮಾಯಣದ ರಚನೆಯನ್ನು ಮಾಡಲು
ರಾಮನ ಜನನ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮ್ಯ ಮಧ್ಯಾಹ್ನ 12 ಗಂಟೆಗಾಯ್ತು ಅಂತ ವಾಲ್ಮೀಕಿಗಳು ಅವರ ರಾಮಾಯಣದಲ್ಲಿ ಬರೆದಿದ್ದಾರೆ. ರಾಮನ ಜನ್ಮಕುಂಡಲಿಯೇ ಬರೆದಿದ್ದ ವಾಲ್ಮೀಕಿಗಳು ರಾಮನ ಜನನದಲ್ಲಿದ್ದ ಗ್ರಹಕೂಟಗಳ ಸ್ಥಾನಗಳು ಕೂಡ ಬರೆದಿಟ್ಟಿದ್ದಾರೆ. ಈಗಿನ ವಿಜ್ಞಾನಿಗಳು ತಮ್ಮ ಪ್ಲಾನೆಟ್ ಸಾಫ್ಟ್ವೇರ್ ಅನ್ನು ಉಪಯೋಗಿಸಿ ಶೋಧಿಸಿದ ಮೇಲೆ ಈ ಗ್ರಹಕೂಟಗಳ ಸ್ಥಾನಗಳು ಕ್ರಿಸ್ತಪೂರ್ವ 5114 ಇಸವಿ 10 ಏಪ್ರಿಲ್ ಇತ್ತು ಅಂತ ಆಗುತ್ತೆ. ಹೀಗಿದ್ದ ಮೇಲೆ ಆಗಿನ ಕ್ರಿಸ್ತ ಪೂರ್ವ 5000 ಮತ್ತು ಈಗಿನ ಕ್ರಿಸ್ತ ಶಕ 2000 ಎರಡನ್ನು ಸೇರಿಸಿದ್ರೆ ರಾಮಾಯಣ ನಡೆದಿದ್ದು ಸುಮಾರು 7000 ವರ್ಷಗಳ ಹಿಂದೆ ಅಂತ ಆಗುತ್ತೆ. ಆದರೂ ಕೆಲವು ಕುಹಕಿಗಳು ಇಷ್ಟೇ ಆಧಾರ ಸಾಧು ಕಣ್ರಿ ಅಂತ ತಕರಾರು ಮಾಡ್ತಾರೆ. ಅಂಥವರಿಗೆ ನಾನು ಏನ್ ಹೇಳೋದಪ್ಪ ಅಂದ್ರೆ, ರಾಮ ಸೇತು ಅನ್ನೋದು ಈಗಲೂ ನಮ್ಮ ರಾಮೇಶ್ವರಂನಿಂದ ಶ್ರೀಲಂಕಾದ ಮನ್ನಾರ್ವರೆಗೂ ಇದ್ದೇ ಇದೆ. ಅದು ಶಿಥಿಲವಾಗಿ ಸಾಕಷ್ಟು ಹಾಳಾಗಿರಬಹುದು, ಯಾಕಂದ್ರೆ ಅದಕ್ಕೆ 7000 ವರ್ಷಗಳಾಗಿದೆ. ಆದರೆ ಅದನ್ನು ಅಲ್ಲೇ ಇದೆ. ಈಗಿನ ವಿಜ್ಞಾನಿಗಳು ಕಾರ್ಬನ್ ಡೇಟಿಂಗ್ ಎನ್ನುವ ತಂತ್ರಜ್ಞಾನವನ್ನು ಉಪಯೋಗಿಸಿ ಶೋಧಿಸಿದ ಮೇಲೆ ಈ ರಾಮ ಸೇತುಗೆ ಸುಮಾರು 7000 ವರ್ಷಗಳಾಗಿದೆ ಅಂತ ಹೇಳಿದ್ದಾರೆ. ಹೀಗಿದ್ದ ಮೇಲೆ ರಾಮಾಯಣ ನಡೆದಿದ್ದು ಸುಮಾರು 7000 ವರ್ಷಗಳ ಹಿಂದೆ ಅಂತ ಹೇಳಕ್ಕೆ ರಾಮ ಸೇತು ಮತ್ತೊಂದು ಆಧಾರ. 7000 ವರ್ಷಗಳ ಹಿಂದೆ ನಮ್ಮನ್ನೆಲ್ಲ ಕಾಪಾಡಲು ಶ್ರೀರಾಮ ಈ ಭೂಮಿಯ ಮೇಲೆ ಅವತರಿಸಿದ. ಶ್ರೀರಾಮನನ್ನು ಮೈಸೂರು ವಾಸುದೇವಾಚಾರ್ಯರು ಹೇಗೆ ಸ್ವಾಗತಿಸುತ್ತಾರೆ ಎಂದು ನಾವು ಈಗ ನೋಡೋಣ.
ಗಾಯತ್ರಿ ಮಂತ್ರ ರಾಮಾಯಣಕ್ಕಿಂತ ಮುಂಚೆ ಬಂದಿದ್ದು. ನಾವೆಲ್ಲರೂ ಈ ಕಥೆಯನ್ನು ಕೇಳಿದ್ದೀವಿ. ರಾವಣ ಆತ್ಮಲಿಂಗವನ್ನು ಪರಮೇಶ್ವರನಿಂದ ಪಡೆದುಕೊಂಡು ಲಂಕೆಗೆ ಹಿಂದಿರುಗಬೇಕಾದರೆ ಅವನ ಸಂಧ್ಯಾ ವಂದನೆಯನ್ನು ಇದೇ ಗಾಯತ್ರಿ ಮಂತ್ರವನ್ನು ಪಠಿಸಿ ಮಾಡಿದ ಎಂದು. ಹಾಗಿದ್ಮೇಲೆ ಗಾಯತ್ರಿ ಮಂತ್ರ ರಾಮಾಯಣಕ್ಕಿಂತ ಪ್ರಾಚೀನವಾದದ್ದು ಆಯಿತು. ಗಾಯತ್ರಿ ಮಂತ್ರದ ಅರ್ಥ ಏನು? ಗಾಯತ್ರಿ ಮಂತ್ರ ಪ್ರತ್ಯಕ್ಷ ದೈವನಾದ ಸೂರ್ಯನಾರಾಯಣನ ಪ್ರಾರ್ಥನೆ. ಇದರ ಅರ್ಥ ಏನಪ್ಪಾ ಅಂದ್ರೆ, ಮಹಾ ತೇಜಸ್ಸಿನಿಂದ ಕೂಡಿರುವ ಓ ಸೂರ್ಯನಾರಾಯಣನೇ, ನಿನ್ನ ತೇಜಸ್ಸಿನಂತೆ ನಮ್ಮ ಬುದ್ಧಿಗಳನ್ನು ಉದ್ದೀಪನಗೊಳಿಸು, ಚುರುಕುಗೊಳಿಸು ಎಂದರ್ಥ. ಇಲ್ಲಿ ನಾವು ಗಾಯತ್ರಿ ಮಂತ್ರದ ಉದಾರ ಧ್ಯೇಯವನ್ನು ಕಂಡುಕೊಳ್ಳಬಹುದು. ಗಾಯತ್ರಿ ಮಂತ್ರದಲ್ಲಿ ನಾವು ನನ್ನ ಬುದ್ಧಿಯನ್ನು ಚುರುಕುಗೊಳಿಸು ಅಂತ ಕೇಳಿಲ್ಲ, ಅದು ಸ್ವಾರ್ಥತೆ ಆಗ್ತಾ ಇದೆ. ನಮ್ಮ ಬುದ್ಧಿಗಳನ್ನು ಉದ್ದೀಪನಗೊಳಿಸು, ನಮ್ಮ ಸಮಾಜವನ್ನು ಚುರುಕುಗೊಳಿಸು ಎಂದು ಕೇಳಿದ್ದೀವಿ. ಗಾಯತ್ರಿ ಮಂತ್ರದಲ್ಲಿ ತತ್ಸವಿತುರ್ವರೆಣ್ಯಂ ಅಂತ ಎಣಿಸಿದರೆ 24 ಅಕ್ಷರಗಳಿವೆ. ಸಂಪೂರ್ಣ ರಾಮಾಯಣದಲ್ಲಿ 24,000 ಶ್ಲೋಕಗಳಿವೆ. ರಾಮಾಯಣದ ಮೊದಲನೆಯ ಶ್ಲೋಕ ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ಮಿದಾಂಬರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿ ಮುನಿಪುಂಗವಂ. ಇದು ರಾಮಾಯಣದ ಮೊದಲನೆಯ ಶ್ಲೋಕ. ರಾಮಾಯಣದ ಮೊದಲನೆಯ ಶ್ಲೋಕದ ಮೊದಲನೆಯ ಅಕ್ಷರ ಯಾವುದು? ತ ಅಲ್ವಾ? ಗಾಯತ್ರಿ ಮಂತ್ರದ ಮೊದಲ ಅಕ್ಷರ ಕೂಡ ತ. ಹೀಗೆ ರಾಮಾಯಣದ 1001ನೆಯ ಶ್ಲೋಕದ ಮೊದಲನೆಯ ಅಕ್ಷರ ಸ. 2001ನೆಯ ಶ್ಲೋಕದ ಮೊದಲನೆಯ ಅಕ್ಷರ ವಿ. ಹೀಗೆ ನಾವು ಸಾವಿರ ಬಿಟ್ಕೊಂಡು ಯಾವ ಶ್ಲೋಕ ಬರುತ್ತೋ ಆ ಎಲ್ಲ ಶ್ಲೋಕದ ಮೊದಲನೆಯ ಅಕ್ಷರಗಳನ್ನು ತೆಗೆದು ಕ್ರಮವಾಗಿ ಜೋಡಿಸಿ ಪಠಿಸಿದರೆ ನಮಗೆ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಎಂದು ಸಿಕ್ಕುತ್ತದೆ. ಗಾಯತ್ರಿ ಮಂತ್ರದ 24 ಅಕ್ಷರಗಳನ್ನು ತೆಗೆದುಕೊಂಡಿರುವ ರಾಮಾಯಣದ 24 ಶ್ಲೋಕಗಳನ್ನು ನಾವು ಪಠಿಸಿದರೆ ಇದಕ್ಕೆ ಗಾಯತ್ರಿ ರಾಮಾಯಣ ಅಂತ ಹೆಸರು. ಸ್ವಯಂ ವಾಲ್ಮೀಕಿಗಳೇ ಹೇಳಿದ್ದಾರೆ, ಗಾಯತ್ರಿ ರಾಮಾಯಣವನ್ನು ಪಠಿಸಿದರೆ ಸಂಪೂರ್ಣ ರಾಮಾಯಣ ಪಠಿಸಿದಷ್ಟು ಪುಣ್ಯ ಪ್ರಾಪ್ತಿಯಾಗುತ್ತದೆ ಎಂದು. ಸಂಪೂರ್ಣ ರಾಮಾಯಣದಲ್ಲಿ 24,000 ಶ್ಲೋಕಗಳು. ಅದನ್ನು ಜನಸಾಮಾನ್ಯರಿಗೆ ಪಠಿಸುವುದು ಕಷ್ಟ. ಗಾಯತ್ರಿ ರಾಮಾಯಣದಲ್ಲೂ 24 ಶ್ಲೋಕಗಳು, ಅದು ಸಂಸ್ಕೃತದಲ್ಲಿ. ನಮ್ಮೆಲ್ಲರಿಗೂ ಅದು ಕಷ್ಟ. ಹಾಗಾಗಿ ಪುರಂದರದಾಸರು ಹೇಳಿದ್ದಾರೆ, 24,000 ಶ್ಲೋಕಗಳೂ ಬೇಡ, 24 ಶ್ಲೋಕಗಳೂ ಬೇಡ, ನಾನು ಕೇವಲ 2 ಅಕ್ಷರದ ಮಂತ್ರವನ್ನು ಹೇಳ್ಕೊಡ್ತೀನಿ, ಅದನ್ನು ತಾವು ಪಠಿಸುವಿರಾ ಅಂತ ಕೇಳಿದ್ದಾರೆ. ಅದು ಯಾವ ಮಂತ್ರ? ರಾಮ ಮಂತ್ರವ ಜಪಿಸೋ ಹೇ ಮನುಜ
ರಾಮ ಎನ್ನುವಾಗ ರಾ ಎಂದರೆ ನಮ್ಮ ದೇಹಕ್ಕೆ ಆಗುವ ಉಪಯೋಗಗಳೇನು? ರಾ ಎಂಬ ಮಾತ್ರಗಳು ರಕ್ತ ಮಾಂಸದಲ್ಲಿದ್ದ ಆಯಸ್ಥಿಗತವಾದ ಅತಿ ಪಾಪವನ್ನು ಮಾಯವನ್ನು ಮಾಡಿ ಮಹಾರಾಯ ಮುಕ್ತಿಯ ಕೊಡುವ ದಾಯವನ್ನು ವಾಲ್ಮೀಕಿ ಮುನಿತಾವಲ್ಲ ಎಂದಿದ್ದಾರೆ ಪುರಂದರದಾಸ. ಇದರ ಅರ್ಥ ಏನಪ್ಪಾ ಅಂದ್ರೆ, ರಾ ಎನ್ನಬೇಕಾದರೆ ನಮ್ಮ ಬಾಯನ್ನು ನಾವು ಜೋರಾಗಿ ತೆಗೆಯಬೇಕು. ಹೀಗೆ ನಾವು ಮಾಡಿದಾಗ ನಮ್ಮ ದೇಹದಲ್ಲಿ ನಾವು ಮಾಡಿದ ಪಾಪಗಳೆಲ್ಲ ನಮ್ಮ ದೇಹದಿಂದ ಆಚೆ ಬರುತ್ತವೆ. ಹಾಗಿದ್ರೆ ಮಾ ಎಂದ್ರೆ ಏನಾಗುತ್ತೆ? ಮತ್ತೆ ಮಾ ಎಂದೇನದು ಹೊರಬಿದ್ದ ಪಾಪಗಳು ಮತ್ತೆ ಒಳಗೋಗದಂತೆ ಕವಾಟವಾಗಿ ಚಿತ್ತಕಾಯವನ್ನೆಲ್ಲ ಪರಿಶುದ್ಧಿ ಮಾಡುವ ಪರಿಯ ಭಕ್ತವರ ಹನುಮಂತ ಒಬ್ಬ ತಾವಲ್ಲ. ಮಾ ಎನ್ನುವಾಗ ನಮ್ಮ ತುಟಿಗಳನ್ನು ನಾವು ಭದ್ರವಾಗಿ ಮುಚ್ಚಬೇಕು. ಆಗ ನಮ್ಮ ದೇಹದಿಂದ ನಾವು ಹೊರಗೆ ಹಾಕಿರುವ ಪಾಪಗಳು ಮತ್ತೆ ನಮ್ಮ ದೇಹವನ್ನು ಪ್ರವೇಶ ಮಾಡದಿರಲಿ ಎನ್ನುವಂತೆ ಕವಾಟವಾಗಿ ಬಿಡುತ್ತದೆ. ಇದೇ ರಾಮನಾಮದ ಮಹಿಮೆ. ನಾವು ಪ್ರತಿದಿನ ಈ ಮಂತ್ರವನ್ನು ಜಪಿಸ್ತೀವಿ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಇದು ದಶರಥನ ಅರಮನೆಯಲ್ಲಿ ಚಾಲ್ತಿಯಲ್ಲಿದ್ದಂತಹ ಶ್ಲೋಕ. ರಾಮಾಯ, ರಾಮನನ್ನು ಪ್ರೀತಿಯಿಂದ ರಾಮ ಎಂದು ಕರೆಯುತ್ತಿದ್ದವರು ದಶರಥ ಮಹಾರಾಜ. ರಾಮಭದ್ರ, ರಾಮಭದ್ರ ಎಂದು ರಾಮನನ್ನು ಕರೆಯುತ್ತಿದ್ದವರು ಕೌಸಲ್ಯ ಮಹಾರಾಣಿ. ರಾಮಭದ್ರ ಎಂದರೆ ರಾಮ ಎಲ್ಲರಿಗೂ ಮಂಗಳವನ್ನು ಉಂಟು ಮಾಡುವವನು ಅಂತ. ರಾಮಚಂದ್ರ, ರಾಮಚಂದ್ರ ಎಂದು ಮೊದಲ ಬಾರಿಗೆ ರಾಮನನ್ನು ಕರೆದವರು ಯಾರು? ನಿಮಗೆಲ್ಲ ಆಶ್ಚರ್ಯವಾಗಬಹುದು. ರಾಮನನ್ನು ಮೊದಲ ಬಾರಿಗೆ ರಾಮಚಂದ್ರ ಎಂದು ಕರೆದವರು ಮಂಥರೆ ಅಂತೆ. 3 ವರ್ಷದವನಾಗಿದ್ದ ರಾಮ ಹುಣ್ಣಿಮೆಯ ದಿನ ನನಗೆ ಚಂದ್ರ ಬೇಕು ಚಂದ್ರ ಬೇಕು ಅಂತ ರಚ್ಚೆ ಹಿಡಿದು ಹಠ ಮಾಡಕ್ ಶುರು ಮಾಡಿದ್ದಾನಂತೆ. ಆಗ 3 ಜನ ಮಹಾರಾಣಿಯರು ಮತ್ತೆ ಅರಮನೆಯಲ್ಲಿದ್ದ ಎಲ್ಲಾ ಸಖಿಯರು ರಾಮನನ್ನು ಸಮಾಧಾನಪಡಿಸಲಾಗದೆ ಕಂಗಾಲಾಗೋಗಿದ್ರಂತೆ. ಆಗ ಜಾಣೆಯಾದ ಮಂಥರೆ ಬೋಗುಣಿಯೊಂದರಲ್ಲಿ ನೀರನ್ನು ತುಂಬಿಸಿ ಅದರಲ್ಲಿ ಚಂದ್ರನ ಪ್ರತಿಬಿಂಬವನ್ನು ರಾಮನಿಗೆ ತೋರಿಸುತ್ತಾ, ರಾಮ ನೋಡು ಚಂದ್ರ, ರಾಮ ಚಂದ್ರ, ರಾಮಚಂದ್ರ ಎಂದು ಮೊದಲ ಬಾರಿಗೆ ಪ್ರೀತಿಯಿಂದ ಬಾಯ್ತುಂಬ ರಾಮನನ್ನು ರಾಮಚಂದ್ರ ಎಂದು ಕರೆದವರು ಮಂಥರೆ ಅಂತೆ. ಮಗು ರಾಮ ಓ ನನಗೆ ಚಂದ್ರ ಸಿಕ್ಬಿಟ್ಟ ಅಂತ ಖುಷಿ ಪಟ್ಕೋತಾನಂತೆ. ಆಗ ಮಂಥರೆ ನಾನು ಮಗು ರಾಮನನ್ನು ಸಮಾಧಾನ ಪಡಿಸಿದೆ ಎನ್ನುವ ಖುಷಿಯಲ್ಲಿ ಮಗು ರಾಮನನ್ನು ಎತ್ತಿಕೊಳ್ಳಲು ಹೋದಾಗ ಕೌಸಲ್ಯ ಮಹಾರಾಣಿಯವರನ್ನು ತಡೆದು ವಕ್ರವಾದವ ಹೆಂಗಸೆ ವಿಕಾರವಾದವಳೆ ನಡೆಯತ್ಲಗೆ ಅಂತ ತಳ್ಬಿಡ್ತಾರಂತೆ. ಈ ಅವಮಾನದ ಸೇಡನ್ನು ಮಂಥರೆ ಮನಸ್ಸಿನಲ್ಲಿಯೇ ಇಟ್ಟುಕೊಂಡು ಸರಿಯಾದ ಸಮಯಕ್ಕೆ ರಾಮ ಲಕ್ಷ್ಮಣರನ್ನು 14 ವರ್ಷಗಳ ಕಾಲ ವನವಾಸಕ್ಕೆ ಕಳಿಸ್ಬಿಡ್ತಾರಂತೆ. ಆದರೆ ನಾವು ಮಂಥರೆ ಕೈಕೇಯರನ್ನು ಕೆಟ್ಟವರು ಎಂದು ಹೀಯಾಳಿಸಿದರೆ ಅದು ತಪ್ಪಾಗಿದೆ. ಯಾಕಪ್ಪ ಅಂದ್ರೆ, ಒಂದು ವೇಳೆ ರಾಮ ಅಯೋಧ್ಯೆಯಲ್ಲೇ ಉಳ್ಕೊಂಡು ವನವಾಸಕ್ಕೆ ಹೋಗಿರ್ಲಿಲ್ಲ ಅಂದ್ರೆ ರಾವಣ ಸಂಹಾರ ಆಗ್ತಾನೇ ಇರಲಿಲ್ಲ, ಮತ್ತೆ ರಾಮಾಯಣನೇ ನಡೀತಾ ಇರಲಿಲ್ಲ. ಅದಕ್ಕೆ ಮಂಥರೆ ಕೈಕೇಯರನ್ನು ನಮ್ಮ ಪ್ರಾತಸ್ಮರಣೀಯರು ಎಂದು ಕರೆದರೆ ತಪ್ಪಾಗಲಾರದು. ಹರಿಕಥೆ ಅಂದಮೇಲೆ ಒಂದು ಉಪಕಥೆ ಇದ್ದೇ ಇರಬೇಕು. ಈಗ ಆ ಉಪಕಥೆಯನ್ನು ಕೂಡ ಬದಲಾಯಿತು. ಒಂದೂರಲ್ಲಿ ಒಂದು ಶಾಲೆ ಇರುತ್ತದೆ. ಆ ಶಾಲೆಯಲ್ಲಿ ಒಂದು ತರಗತಿಯಲ್ಲಿ ಸೀತಾ ಕಲ್ಯಾಣ ಎಂಬುವ ಪಾಠ ನಡೀತಾ ಇರುತ್ತದೆ. ಪಾಠದ ಮಧ್ಯೆ ಆ ತರಗತಿ ಒಳಗೆ ಒಬ್ಬರು ಇನ್ಸ್ಪೆಕ್ಟರ್ ಬಂದು ಹಿಂದಿನ ಬೆಂಚಿಗೆ ಹೋಗಿ ಕೂತ್ಕೋತಾರಂತೆ. ಸ್ವಲ್ಪ ಸಮಯ ಅವರು ಏನೂ ಹೇಳದೆ ಸುಮ್ಮನೆ ಕೂತಿರ್ತಾರಂತೆ. ಆದರೆ ಸ್ವಲ್ಪ ಸಮಯದ ನಂತರ ಅವರು ಎದ್ದು ನಿಂತ್ಕೊಂಡ್ಬಿಟ್ಟು ಒಬ್ಬ ಹುಡುಗನ್ನ ಎಚ್ಚಿ, ಲೋ ಹುಡುಗ
ಈ ಹಾಡನ್ನು ನಮ್ಮ ಚಿಕ್ಕವನಾದ ರಕ್ಷಾ ಮಹೇಂದ್ರ ಅವರು ಕನ್ನಡಕ್ಕೆ ಭಾಷಾಂತರಿಸಿದ್ದಾರೆ. ಶ್ರೀರಾಮನ ಬಾಲ್ಯಲೀಲೆಯ ಸರಣಿಯನ್ನು ಮುಂದುವರಿಸುತ್ತಾ ರಾಮನಿಗೆ ಯಾರಾದರೂ ಬಾಲ್ಯದ ಸ್ನೇಹಿತರು ಇದ್ದರೆ ಎಂಬುವ ಒಂದು ರಹಸ್ಯವನ್ನು ಪರಿಶೀಲಿಸೋಣ. ಶ್ರೀಕೃಷ್ಣನ ಬಾಲ್ಯಲೀಲೆಯನ್ನು ನಾವೆಲ್ಲ ವಿಶೇಷವಾಗಿ ಓದಿ ಸಂತೋಷಗೊಳ್ಳುತ್ತೇವೆ. ಕೃಷ್ಣನಿಗಂತೂ ಇಡೀ ನಂದಗೋಕುಲದ ಭರ್ತಿಯ ಸ್ನೇಹಿತರು. ಮಕರಂದ, ಕುಚೇಲ ಇವರೆಲ್ಲರೂ ಶ್ರೀಕೃಷ್ಣನ ಸ್ನೇಹಿತರು, ಜೊತೆಗೆ ರಾಧೆ ಎಂಬ ಗರ್ಲ್ ಫ್ರೆಂಡ್ ಬೇರೆ. ಆದ್ರೆ ರಾಮನಿಗೆ ಯಾರು ಬಾಲ್ಯದ ಸ್ನೇಹಿತರ ಬಗ್ಗೆ ನಾವು ಯಾರು ಕೇಳಿಲ್ಲ ಅಲ್ವಾ? ಆದ್ರೆ ವಾಲ್ಮೀಕಿಗಳು ಹೇಳಿದ್ದಾರೆ, ತತ್ರ ರಾಜ ಗುಹೋ ನಾಮ ರಾಮಸ್ಯಾತ್ಮ ಸಮಸ್ತಕ ನಿಷಾದ ಜಾತ್ಯೋ ಬಲವಾನ್ ಸ್ಥಪತಿಶ್ಚೇತಿ ವಿಶ್ರುತಃ. ಈ ಮಾತಿನ ಅರ್ಥ ಏನಪ್ಪಾ ಅಂದ್ರೆ, ರಾಮನ ಆತ್ಮೀಯ ಗೆಳೆಯ ಆಗಿದ್ದನು ಗುಹ. ಇವನು ಬೆಸ್ತರ ರಾಜ. ಇವರಿಬ್ಬರ ಸ್ನೇಹದ ಬಗ್ಗೆ ಒಂದು ಕಥೆ ಕೂಡ ಇದೆ. ರಾಮ ವನವಾಸಕ್ಕೆ ಹೊರಟಾಗ ಅವನು ಗಂಗಾ ನದಿಯನ್ನು ದಾಟಬೇಕಾಗಿ ಬರುತ್ತೆ. ಆಗ ಇದೇ ಗುಹ ಬೆಸ್ತರ ರಾಜ ಅವನನ್ನು ಗಂಗಾ ನದಿಯನ್ನು ದಾಟಲು ಸಹಾಯ ಮಾಡ್ತಾನೆ. ಗಂಗಾ ನದಿಯನ್ನು ದಾಟಿದ ಶ್ರೀರಾಮ ಗುಹನಿಗೆ ಕೇಳ್ತಾನೆ, ನೋಡಪ್ಪ ಗುಹ, ನನಗೆ ಗಂಗಾ ನದಿಯನ್ನು ದಾಟಲು ನೀನು ಸಹಾಯ ಮಾಡಿದ್ದೀಯ, ಇದಕ್ಕೆ ನಿನಗೆ ನಾನು ಏನು ಮಾಡಲಿ ಅಂತ ಕೇಳ್ತಾನೆ. ಆಗ ಗುಹ ಹೇಳ್ತಾನಂತೆ, ನೋಡಪ್ಪ ರಾಮ, ನಾನು ಕೇವಲ ನಿನ್ನನ್ನು ಗಂಗಾ ನದಿಯನ್ನು ದಾಟಿಸಿದ್ದೀನಿ, ಆದ್ರೆ ಜೀವನ ಎಂಬ ಭವಸಾಗರದಲ್ಲಿ ನೀನೇ ನನ್ನ ಕೈಯನ್ನು ಹಿಡಿದು ಆ ಭವಸಾಗರವನ್ನು ದಾಟಿಸಬೇಕು ರಾಮ ಎಂದು ಹೇಳ್ತಾನಂತೆ. ಇಲ್ಲಿ ನಾವು ನೋಡಬಹುದು, ಗುಹ ಒಬ್ಬ ಬೆಸ್ತರ ರಾಜ ಆಗಿದ್ದರು ಅವನು ಎಷ್ಟು ಮಹಾನ್ ಜ್ಞಾನಿ ಆಗಿದ್ದ ಎಂದು. ಗಂಗಾ ನದಿಯನ್ನು ದಾಟಿದ ಶ್ರೀರಾಮ ಮೊದಲು ಪ್ರವೇಶಿಸಿದ್ದು ಚಿತ್ರಕೂಟ ವನವನ್ನು. ಚಿತ್ರಕೂಟ ವನವನ್ನು ರಾಮ ಪ್ರವೇಶಿಸಿದಾಗ, ರಾಮ ಸೀತೆ ಲಕ್ಷ್ಮಣರು ಪ್ರವೇಶಿಸಿದಾಗ ಚಿತ್ರಕೂಟ ವನದೇವಿ ಅವರ ಮೂರು ಜನಕ್ಕೂ ನಮಿಸಿ ಕೇಳ್ತಾರೆ, ರಾಮ, ಲಕ್ಷ್ಮಣ, ಸೀತೆ, ತಾವೆಲ್ಲರೂ ನನ್ನ ವನಕ್ಕೆ ಪ್ರವೇಶಿಸಿದ್ದೀರಾ, ತಮಗೆ ನಮನಗಳು, ತಮಗೆ ನಾನು ಏನು ಮಾಡಬಹುದು ಎಂದು ಕೇಳ್ತಾಳೆ. ಆಗ ರಾಮ ಹೇಳ್ತಾನಂತೆ, ಚಿತ್ರಕೂಟವನ ದೇವಿ ನಿನಗೆ ವಂದನೆ,
ಹೇಳಿದ್ದಾರಂತೆ, ರಾಮ, ನಿನ್ನ ತಮ್ಮ ಭರತ ಸೂರ್ಯವಂಶಿ. ವಜ್ರಕಾಯದಂತೆ ಅವನ ದೇಹ ಭಾರೀ ಗಟ್ಟಿ. ಅವನು ನನ್ನ ವನದ ಕಲ್ಲು ಮುಳ್ಳುಗಳಿಗೆ ಅಂಜುವನೆ ಎಂದು ಹೇಳ್ತಾಳೆ. ಆಗ ರಾಮ ಹೇಳ್ತಾನಂತೆ, ವನದೇವಿ, ನೀನು ಹೇಳಿದ್ದು ನಿಜ. ನನ್ನ ತಮ್ಮ ಭರತ ನಿನ್ನ ವನದ ಕಲ್ಲು ಮುಳ್ಳುಗಳಿಗೆ ಅಂಜುವುದಿಲ್ಲ. ಆದರೂ ಕೂಡ ಅವನು ಆ ದಾರಿಯಲ್ಲಿ ನಡೆದು ಬರಬೇಕಾದರೆ ಅವನಿಗೆ ಒಂದು ಕಲ್ಲು ಅಥವಾ ಒಂದು ಮುಳ್ಳು ಚುಚ್ಚಿದರು ಅವನು ನನ್ನ ಅಣ್ಣನಾದ ರಾಮ ಇಂತಹ ಎಷ್ಟು ಕಲ್ಲು ಮುಳ್ಳುಗಳಿಂದ ಚುಚ್ಚಿಸ್ಕೊಂಡಿರನು. ಅವನು ಈ ಪರಿಸ್ಥಿತಿಯಲ್ಲಿ ಇರೋದು ನನ್ನಿಂದಾನೆ ಅಂತ ಅವನು ಬಹಳ ನೊಂದುಕೊಳ್ತಾನೆ. ಹಾಗಾಗಿಯೇ ನನ್ನ ಈ ವಿನಂತಿ ಅಂತ ಹೇಳ್ತಾನೆ. ಇಲ್ಲಿ ನಾವು ಶ್ರೀರಾಮನ ಹಾಗೂ ಭರತನ ಭಾತೃಪ್ರೇಮವನ್ನು ಕಾಣಬಹುದು. ಭವಸಾಗರವನ್ನು ದಾಟಿಸುವ ಶ್ರೀರಾಮನನ್ನು ಮೈಸೂರು ವಾಸುದೇವಾಚಾರ್ಯರು ಹೇಗೆ ವರ್ಣಿಸಿದ್ದಾರೆ ಅಂತ ನಾವೀಗ ಕೇಳೋಣ. Thank you.
ವಿಗ್ರಹವಾನ್ ಧರ್ಮ. ಇದು ರಾಮಾಯಣದ ಒಂದು ನೇರ ವಾಕ್ಯ. ಆದರೆ ಈ ಮಾತನ್ನು ಯಾರು ಯಾರಿಗೆ ಯಾವಾಗ ಹೇಳಿದರು? ಇದು ಕೂಡ ರಾಮಾಯಣದ ಒಂದು ರಹಸ್ಯ. ರಾಮ ವಿಗ್ರಹವಾನ್ ಧರ್ಮ ಸಾಧು ಸತ್ಯ ಪರಾಕ್ರಮ ರಾಜಸರ್ವಸ್ಯ ಲೋಕಸ್ಯ ದೇವಾನಿವ ವಾಸವಃ ಅಂತ ವಾಲ್ಮೀಕಿಗಳು ಹೇಳಿದ್ದಾರೆ. ಇದ್ರ ಹಿಂದೆ ಒಂದು ಸಂದರ್ಭ ಇದೆ. ರಾಮ ಲಕ್ಷ್ಮಣ ಸೀತೆಯರು ವನವಾಸದಲ್ಲಿ ಇರಬೇಕಾದ್ರೆ ರಾವಣ ಸೀತೆಯನ್ನು ಅಪಹರಿಸುವ ಸಂಚು ಹಾಕ್ತಾ ಇರ್ತಾನೆ. ಈ ಸಂದರ್ಭದಲ್ಲಿ ರಾವಣ ಮಾರೀಚನ ಹತ್ರ ಬರ್ತಾನಂತೆ. ಅವನು ಮಾರೀಚನಿಗೆ ಕೇಳ್ತಾನಂತೆ, ಮಾರೀಚ, ನಾನು ಸೀತೆಯನ್ನು ಅಪಹರಿಸಬೇಕು, ಹಾಗಾಗಿ ನೀನು ಅವಳ ಮುಂದೆ ಒಂದು ಚಿನ್ನದ ಜಿಕ್ಕೆಯಂತೆ ಕಾಣಿಸಿಕೋ ಎಂದು ಹೇಳ್ತಾನೆ. ವಿಶ್ವಾಮಿತ್ರ ಯಾಗ ಸಂರಕ್ಷಣೆಯ ಸಮಯದಲ್ಲಿ ರಾಮ ಬಿಟ್ಟ ಬಾಣಗಳಿಗೆ ತತ್ತರಿಸಿ ಹೋದ ಮಾರೀಚ 100 ಯೋಜನಗಳಷ್ಟು ದೂರ ಹೋಗಿ ಬಿದ್ದು ಈಗ ದಂಡಕಾರಣ್ಯದಲ್ಲಿ ಸನ್ಯಾಸಿಯಾಗಿ ತಪಸ್ಸನ್ನು ಆಚರಿಸ್ತಾ ಇದ್ದಾನೆ. ಹಾಗಾಗಿ ಮಾರೀಚ ಹೇಳ್ತಾನಂತೆ, ರಾಮೋ ವಿಗ್ರಹವಾನ್ ಧರ್ಮ ಸಾಧು ಸತ್ಯ ಪರಾಕ್ರಮ ರಾಜಸರ್ವಸ್ಯ ಲೋಕಸ್ಯ ದೇವಾನಿವ ವಾಸವಃ. ರಾಮೋ ವಿಗ್ರಹವಾನ್ ಧರ್ಮ, ರಾಮ ಧರ್ಮದ ಮೂರ್ತ ರೂಪ. ಅವನು ಇಂತಹ ಅನ್ಯಾಯಗಳನ್ನೆಲ್ಲ ಸಹಿಸುವನಲ್ಲ. ಅವನ ಜೊತೆ ವೈರಿಗಳಾಗಿರುವವರೆಲ್ಲ ನಾಶವಾಗಿ ಹೋಗ್ತಾರೆ. ಸೀತೆಯನ್ನು ಅಪಹರಿಸುವ ಸಂಚು ಬೇಡ ರಾವಣ ಅಂತ ಹೇಳ್ತಾನಂತೆ. ಆದ್ರೆ ರಾವಣ ಹೇಳ್ತಾನಂತೆ, ಹೇ ಮಾರೀಚ, ನನ್ನೊಡನೆ ಸಹಕರಿಸು, ಇಲ್ಲವೇ ಸಾಯುವ ಸಿದ್ಧನಾಗು ಅಂತ ಹೇಳ್ಬಿಡ್ತಾನಂತೆ. ಸಂದರ್ಭವನ್ನು ತಿಳಿದ ಮಾರೀಚ ಅಂದ್ಕೊಳ್ತಾನಂತೆ, ನೋಡಪ್ಪ ರಾವಣ, ನಿನ್ನೊಡನೆ ಸಹಕರಿಸದಿದ್ದರೆ ನಿನ್ನ ಕೈಯಿಂದ ಸಾಯಬೇಕಾಗುತ್ತೆ. ಆದ್ರೆ ನಿನ್ನೊಡನೆ ಸಹಕರಿಸಿದರೆ ಸಾಕ್ಷಾತ್ ಶ್ರೀರಾಮನ ಕೈಯಲ್ಲೇ ನಾನು ಹತ್ಯೆಗೊಂಡು ಸ್ವರ್ಗವನ್ನು ಸೇರಬಹುದು. ಹಾಗಾಗಿ ನಾನು ಸೀತೆಯ ಮುಂದೆ ಚಿನ್ನದ ಮಾಯಾಮೃಗವಾಗಿ ಕಾಣಿಸಿಕೊಳ್ಳುತ್ತೇನೆ ಎಂದು ಹೇಳ್ತಾನೆ. ಸೀತೆಯನ್ನು ಕಳೆದುಕೊಂಡ ರಾಮ ಲಕ್ಷ್ಮಣರು ಸೀತೆಯನ್ನು ಹುಡುಕುತ್ತಾ ಹನುಮಂತನ ಭೇಟಿ ಆಗುತ್ತಾರೆ. ಹನುಮಂತನ ಮೂಲಕ ಸುಗ್ರೀವನ ಭೇಟಿ ಕೂಡ ಆಗುತ್ತಾರೆ. ಸುಗ್ರೀವ ಜಾಂಬವಂತನ ನೇತೃತ್ವದಲ್ಲಿ ಒಂದು ತಂಡವನ್ನು ರಚಿಸಿ ಸೀತೆಯನ್ನು ಹುಡುಕುವುದಕ್ಕಾಗಿ ಆ ವಾನರ ಸೇನೆಯ ತಂಡವನ್ನು ದಕ್ಷಿಣ ಭಾರತಕ್ಕೆ ಕಳುಹಿಸ್ತಾನೆ. ಈ ತಂಡ ಭಾರತದ ರಾಮೇಶ್ವರಂ ತುದಿಗೆ ಬಂದು ನಿಂತಿರುತ್ತಾನೆ. ಯಾರು 100 ಯೋಜನಗಳಷ್ಟು ದೂರವಿರುವ ಲಂಕೆಯನ್ನು ಸಮುದ್ರವನ್ನು ಪಾರು ಮಾಡಿ ಸೀತೆಯನ್ನು ಹುಡುಕಿ ರಾಮನ ಉಂಗುರವನ್ನು ಅವರಿಗೆ ಕೊಡ್ತಾರೆ ಎನ್ನುವ ಚರ್ಚೆ ನಡೀತಾ ಇರುತ್ತೆ. ಈ ಸಂದರ್ಭದಲ್ಲಿ ನಮ್ಮ ಹನುಮಂತ ಜಂಬಾ ಬಿಚ್ಕೊಂಡರೆ ಮೂಲೆ ಒಬ್ಬರೇ ಕೂತಿರ್ತಾರಂತೆ. ಆಗ ಹಿರಿಯರಾದಂತಹ ಜಾಂಬವಂತ ಹನುಮಂತನ ಹತ್ರ ಬಂದು ಹೇಳ್ತಾರಂತೆ, ನೋಡಪ್ಪ ಹನುಮ, ನೀನು ವಾಯುಪುತ್ರ ಚಿರಂಜೀವಿ. ಚಿಕ್ಕವನಾಗಿದ್ದಾಗಲೇ ಸೂರ್ಯದೇವನನ್ನೇ ಹಣ್ಣು ಎಂದು ತಿಳಿದು ಅವನನ್ನು ಪಡೆಯಲು ಆಕಾಶಕ್ಕೆ ಹಾರಿದ ವೀರ ನೀನು. ಸೀತಾನ್ವೇಷಣೆ ಬರೀ ನಿನ್ನ ಮಾತ್ರ ಸಾಧ್ಯ ಕಣೋ ಅಂತ ಹೇಳ್ತಾರೆ. ಆಗ ಉತ್ತೇಜಿತನಾದ ಹನುಮಂತ ಒಂದು ದೊಡ್ಡ ಬೆಟ್ಟದ ಮೇಲೆ ನಿಂತು ದೊಡ್ಡದಾಗಿ ಬೆಳೆದು ಒಮ್ಮೆ ಜೋರಾಗಿ ಗರ್ಜಿಸ್ತಾನೆ. ಅವನು ಏನಂತ ಗರ್ಜಿಸ್ತಾನಪ್ಪ ಅಂದ್ರೆ, ಜೈ ಶ್ರೀರಾಮ್. ಅಲ್ಲಿ ಇದ್ದ ವಾನರ ಸೇನೆಗೆ ಹನುಮಂತನ ವಿಶ್ವರೂಪದ ದರ್ಶನವೇ ಆಯಿತು ಎಂದರೆ ತಪ್ಪಾಗಲಾರದು.
ಆಚೆ ಬಂದ್ಬಿಡ್ತಾನಂತೆ. ಅವಳೇನು ಅವನನ್ನ ತಿನ್ನಲ್ಲ. ಸುರಸೆ ಹೇಳ್ತಾನಂತೆ, ನೋಡು ಹನುಮ, ನನಗೆ ಗೊತ್ತು ನೀನು ರಾಮನ ಕೆಲಸಕ್ಕೆ ಹೊರಟಿದ್ಯಾ ಅಂತ, ನಿನಗೆ ಎಲ್ಲ ಸರಿಯಾಗುತ್ತೆ ಅಂತ, ಎಲ್ಲ ಚೆನ್ನಾಗಾಗುತ್ತೆ ಅಂತ ಆಶೀರ್ವದಿಸಿ ಮುಂದೆ ಕಳಿಸ್ತಾಳಂತೆ. ಆಗ ಹನುಮಂತ ಹಾರ್ಕೊಂಡು ಹೋಗ್ತಾ ಇದ್ದಾಗ ಅವನನ್ನ 2ನೇ ಸತಿ ತಡೆದಿದ್ದು ಸಿಂಹಿಕೆ ಎನ್ನುವ ರಾಕ್ಷಸಿ. ಅವಳಿಗೆ ಒಂದು ವರ ಇರುತ್ತೆ. ಅದೇನಪ್ಪ ಅಂದ್ರೆ, ಯಾವ್ದಾದ್ರು ಪ್ರಾಣಿ ಆಕಾಶದ ಮೇಲೆ ಹಾರ್ತಾ ಇದ್ರೆ ಅದರ ನೆರಳನ್ನೇ ಎಳ್ಕೊಂಡ್ಬಿಟ್ಟು ಅದನ್ನ ಆಹಾರವಾಗಿ ತಿನ್ಬಿಡ್ಬೋದು. ಆಗ ಹನುಮಂತನಿಗೂ ಆಚರಣೆ ಮಾಡಿದಾಗ ಹನುಮಂತ ಸಿಂಹಿಕೆಯ ಹೊಟ್ಟೆ ತನಕ ಹೋಗಿ ಅವಳ ಹೊಟ್ಟೆಯನ್ನು ಬಗೆದು ಸಂಹಾರ ಮಾಡಿಬಿಡ್ತಾನೆ. ಆಗ ಸಿಂಹಿಕೆ ಅಲ್ಲೇ ಬಿದ್ಬಿಟ್ಟು ಸತ್ತೋಗ್ಬಿಡ್ತಾನೆ. ಮುಂದೆ ಹನುಮಂತ ಲಂಕಾಪಟ್ಟಣವನ್ನು ಪ್ರವೇಶಿಸ್ತಾನಂತೆ. ಲಂಕಾಪಟ್ಟಣವನ್ನು ಒಬ್ಬಳು ಲಂಕಿಣಿ ಅಂತ ಕಾಯ್ತಾ ಇರ್ತಾಳಂತೆ. ಅವಳು ಹನುಮಂತನ ನೋಡಿ, ಏ ಕೋತಿ, ನೀನಿಲ್ಲೇನ್ ಮಾಡ್ತಾ ಇದ್ಯಾ, ಯಾಕೆ ಬಂದಿದ್ಯಾ ಅಂತ ಹೇಳಿದಾಗ ಹನುಮಂತ ಹೇಳ್ತಾನಂತೆ, ನಾನು ಲಂಕೆ ತುಂಬಾ ಸುಂದರವಾದ ಜಾಗ ಎಂದು ಕೇಳಿದ್ದೀನಿ, ಅದಕ್ಕೆ ನಾನು ಅದನ್ನ ನೋಡ್ಕೊಂಡು ಹೋಗಕ್ ಬಂದಿದ್ದೀನಿ ಅಂತ ಹೇಳಿದಾಗ ಲಂಕಿಣಿ ಹೇಳ್ತಾನಂತೆ, ನೀನು ನನ್ನನ್ನ ಸೋಲಿಸಿದ್ರೆ ಮಾತ್ರ ನೀನ್ ಒಳಗೆ ಹೋಗ್ಬೋದು, ಇಲ್ಲಾಂದ್ರೆ ನೀನ್ ಹೋಗೋಂಗಿಲ್ಲ ಅಂತ ಹೇಳಿದಾಗ ಹನುಮಂತ ಅವನ ಗದೆಯನ್ನು ಧರಿಸಿ ಲಂಕಿಣಿಯನ್ನು ಸೋಲಿಸ್ಬಿಡ್ತಾನಂತೆ. ಆಗ ಲಂಕಿಣಿ, ನೀನು ಈಗ ಲಂಕಾಪಟ್ಟಣವನ್ನು ಪ್ರವೇಶಿಸಬಹುದು ಹನುಮಂತ ಅಂತ ಹನುಮಂತನ ಮುಂದೆ ಸಾಗಕ್ಕೆ ಬಿಡ್ತಾರಂತೆ. ಹನುಮಂತ ಲಂಕೆಯನ್ನು ಪ್ರವೇಶಿಸಿ ಅಲ್ಲಿ ಅಶೋಕವನದಲ್ಲಿ ಸೀತೆಯನ್ನು ಹುಡುಕ್ತಾನೆ. ಆಗ ಸೀತೆಗೆ ಅವನು ರಾಮನ ಉಂಗುರವನ್ನು ಕೊಟ್ಟಾಗ ಸೀತೆಗೆ ನಂಬಿಕೆ ಬರುತ್ತದೆ. ಓ, ಇವನೇ ಹನುಮಂತ, ರಾಮನ ಬಂಟ ಅಂತ. ಹಾಗಾಗಿ ಅವಳ ಚೂಡಾಮಣಿಯನ್ನು ಹನುಮಂತನಿಗೆ ರಾಮನಿಗೆ ಕೊಡುವಂತಾಗಿ ಕೊಡ್ತಾಳೆ. ಆದ್ರೂ ಇಷ್ಟೇ ಸಾಲದು ಅಂತ ನಮ್ಮ ಹನುಮಂತ ರಾವಣನ ಆಸ್ಥಾನಕ್ಕೆ ಬೇರೆ ಹೋಗ್ತಾನಂತೆ. ಅಲ್ಲಿ ರಾಮನ ಆಜ್ಞೆಯ ಮೇರೆಗೆ ಹನುಮಂತನ ಬಾಲಕ್ಕೆ ಬೆಂಕಿ ಹಚ್ಚಲಾಗುತ್ತದೆ. ಆದರೂ ಕೂಡ ಧೈರ್ಯವಿಲ್ಲದ ಹನುಮಂತ ಈ ಲಂಕಾಪಟ್ಟಣವೆಲ್ಲ ಸುಟ್ಟು ಬೂದಿ ಮಾಡಿಬಿಡ್ತಾನಂತೆ. ನೋಡಿದ್ರ ನಮ್ಮ ಹನುಮಂತನ ಪರಾಕ್ರಮ. ಪವನ ಪುತ್ರ ಹನುಮಾನ್ ಕಿ ಜೈ, ಬೋಲೋ ಶ್ರೀ ರಾಮಚಂದ್ರ ಕಿ ಜೈ. ಹನುಮಂತನ ಪರಮ ಭಕ್ತರಲ್ಲಿ ಅಗ್ರಗಣ್ಯರು ಎಂದರೆ ನಮ್ಮ ತುಳಸಿದಾಸರು. ತುಳಸಿದಾಸರು ರಾಮಚರಿತಮಾನಸ ಎಂಬ ಮಹಾನ್ ರಾಮಾಯಣ ಕಾವ್ಯವನ್ನು ರಚಿಸಿದ್ದಾರೆ. ರಾಮಚರಿತಮಾನಸ ಆಗ್ನೇಯ ಭಾಷೆಯಲ್ಲಿ ಇದೆ. ಅಯೋಧ್ಯ ಪ್ರಾಂತ್ಯದ ಸುತ್ತಮುತ್ತಲು ಮಾತಾಡುತ್ತಿದ್ದ ಭಾಷೆಯೇ ಆಗ್ನೇಯ ಭಾಷೆ. ತುಳಸಿದಾಸರು ಅವರ ಇಡೀ ಜೀವಿತ ಕಾಲವನ್ನು ಕಳೆದಿದ್ದು ವಾರಣಾಸಿಯಲ್ಲಿ. ಸ್ವಯಂ ಹನುಮಂತನೇ ತುಳಸಿದಾಸರಿಗೆ ಬಂದು ಆಶೀರ್ವದಿಸಿದ್ದು ಇದೇ ವಾರಣಾಸಿಯ ಗಂಗಾ ನದಿಯ ತಟದಲ್ಲಿ. ಇದೇ ಜಾಗದಲ್ಲಿ ತುಳಸಿದಾಸರು ನಿರ್ಮಾಣ ಮಾಡಿದ ದೇವಸ್ಥಾನ ಸಂಕಟ್ ಮೋಚನ್ ಮಂದಿರ. ತಾವು ನಮ್ಮ ಮುಂದಿನ ಕಾಶಿ ಯಾತ್ರೆಯಲ್ಲಿ ಸಂಕಟ್ ಮೋಚನ್ ಮಂದಿರಿಗೆ ಹೋಗಿ ಹನುಮಂತನ ಆಶೀರ್ವಾದಗಳನ್ನು ಪಡೆದುಕೊಳ್ಳಬೇಕು. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ತುಳಸಿದಾಸರು ಹನುಮಾನ್ ಚಾಲೀಸವನ್ನು ಕೂಡ ರಚಿಸಿದ್ದಾರೆ. ಇಡೀ ಭಾರತದಲ್ಲಿ ನಾವೆಲ್ಲರೂ ಹನುಮಾನ್ ಚಾಲೀಸವನ್ನು ಪಠಿಸ್ತೀವಿ. ಯಾಕಪ್ಪ ಅಂದ್ರೆ ಈ ಹನುಮಾನ್ ಚಾಲೀಸವನ್ನು ಪಠಿಸುವುದರಿಂದ ಹನುಮಂತ ನಮ್ಮ ಎಲ್ಲಾ ಸಂಕಟಗಳನ್ನು ಕಳೆಯುತ್ತಾನೆ ಎಂಬುದೇ ನಮ್ಮ ದೃಢವಾದ ನಂಬಿಕೆ. ಇದಕ್ಕೆ ಸ್ವಯಂ ತುಳಸಿದಾಸರೇ ಸಾಕ್ಷಿ. ತುಳಸಿದಾಸರ ಮಹಿಮೆಯನ್ನು ಕೇಳಿದ್ದ ಅಂದಿನ ರಾಜ ಅಕ್ಬರ್ ಆಗಿದ್ದ. ಹಾಗಾಗಿ ಅವನು ತುಳಸಿದಾಸರನ್ನು ನನ್ನ ಆಸ್ಥಾನಕ್ಕೆ ಬನ್ನಿ ಎಂದು ಆಜ್ಞೆ ಕೊಟ್ಟ. ಆಗ ತುಳಸಿದಾಸ, ನಾನು ರಾಮಭಕ್ತ ಮಾತ್ರ, ನಾನು ಯಾವುದೇ ರಾಜನ ಆಸ್ಥಾನಕ್ಕೆ ಬರಲಾರೆ ಎಂದು ರಾಜಾಜ್ಞೆಯನ್ನು ತರಿಸ್ಬಿಡ್ತಾನೆ. ಆಗ ದೋಷಗೊಂಡ ಅಕ್ಬರ್ ತುಳಸಿದಾಸರನ್ನು ಸೆರೆಮನೆಗೆ ಅಟ್ಟುತ್ತಾನೆ. ಜೈಲಿನಲ್ಲೂ ಧೈರ್ಯಗೆಳದ ತುಳಸಿದಾಸರು ಹನುಮಾನ್ ಚಾಲೀಸವನ್ನು ರಚಿಸಿ 40 ದಿನಗಳ ಕಾಲ ಹನುಮಾನ್ ಚಾಲೀಸವನ್ನು ಪ್ರತಿನಿತ್ಯ ಪಠಿಸ್ತಾರೆ. 40ನೆಯ ದಿನ ಹನುಮಂತ ಅವನ ಚಮತ್ಕಾರವನ್ನು ತೋರಿಸೇ ಬಿಡ್ತಾನೆ. ಇಡೀ ರಾಜಧಾನಿಯಲ್ಲೆಲ್ಲ ಕಪಿಗಳ ಕಾಟ ಶುರುವಾಗ್ಬಿಡುತ್ತಂತೆ. ಎಲ್ಲಿ ನೋಡಿದರೂ ಕಪಿಗಳು. ಹೆಂಗಸರು ಸೀರೆ ಎಳೆಯೋದು, ಗಂಡಸರು ಟೋಪಿ ಕಿತ್ಕೊಳ್ಳಕ್ ಹೋಗೋದು, ಎಲ್ಲ ಕಡೆ ಕಪಿಗಳ ಹಾವಳಿ ಶುರುವಾಗುತ್ತೆ. ರಾಜನ ಅರಮನೆ ಕೂಡ ಬಿಡೋದಿಲ್ಲ ಕಪಿಗಳು. ಇದನ್ನೆಲ್ಲ ನೋಡಿ ಕಂಗಾಲಾಗಿರುವ ಅಕ್ಬರ್ ಅವನ ಮಂತ್ರಿಗಳೊಡನೆ ಸಮಾಲೋಚಿಸಿದಾಗ ಅವರನ್ನು ಹೇಳ್ತಾರಂತೆ, ನೋಡು ಅಕ್ಬರ್, ನೀನು ಇಲ್ಲಿ ತುಳಸಿದಾಸರನ್ನು ಜೈಲಿಗೆ ಹಾಕಿದ್ದೀರ. ಅಲ್ಲಿ ಅವರು ಪ್ರತಿನಿತ್ಯ ಹನುಮಾನ್ ಚಾಲೀಸವನ್ನು ಪಠಿಸಿದ್ದಾರೆ. ಅದರಿಂದಾನೇ ಈ ಕಪಿಗಳ
ಅವರಿಗೆ ಕ್ಷಮೆ ಕೇಳು, ಆಗ ಬಹುಶಃ ಸರಿ ಹೋಗಬಹುದು ಅಂತ ಹೇಳ್ತಾರೆ. ಆಗ ಕೂಡಲೇ ಅಕ್ಬರ್ ತುಳಸಿದಾಸರ ಹತ್ರ ಹೋಗಿ ಹೇಳ್ತಾರಂತೆ, ನನ್ನಿಂದ ತಪ್ಪಾಯಿತು, ಕ್ಷಮೆ ಮಾಡಿ ಅಂತ. ಆಗ ತುಳಸಿದಾಸರು ಅವನ ಕ್ಷಮೆಯನ್ನು ಒಪ್ಪಿಕೊಂಡು ಮತ್ತೊಮ್ಮೆ ಹನುಮಾನ್ ಚಾಲೀಸವನ್ನು ಪಠಿಸಿದ ಮೇಲೆ ಕವಿಗಳ ಹಾಡು ನಿಂತು ಅವೆಲ್ಲವೂ ಗಾಳಿ ಹೋದವು. ಈಗ ಹನುಮಾನ್ ಚಾಲೀಸದ ಒಂದು ಸಣ್ಣ ತುಣುಕನ್ನು ಕೇಳೋಣ. ಜಯ ಹನುಮಾನ ಜ್ಞಾನ ಗುಣ ಸಾಗರ, ಜಯ ಕಪೀಶ ದಿವು ಲೋಕ ಉಜಾಗರ, ರಾಮ ದೂತ ಸುರಿತ ಮಯ ಧಾಮ, ಅಂಜನಿ ಪುತ್ರ ಪವನ ಸುತ ನಾಮ, ವೀರ ವಿಕ್ರಮ ಬಜರಂಗಿ, ಸುಮತಿ ನಿವಾರ ಸುಮತಿ ದೇಹ ಸಂಗಿ, ಕಂಚನ ಗಣಪತಿ ರಾಜ ಸುರೇಶ, ಕಾನನ ಕುಂಡಲ ಕುಂಚಿತ ಕೇಶ, ಮಾನವರ ಊರ್ಧ್ವಜ ವಿರಾಜೆ, ಕಾಂತೆ ಮೂಂಜ ಜನೆ ಭೂಷಾಲೆ, ಶಂಕರ ಸುವರ ಕಿರಿಸರಿ ನಂದನ, ತೇಜ ಪ್ರತಾಪ ಮಹಾಜಗವಂದನ, ವಿದ್ಯಾಪಾರ ಬುಧಿ ಅತಿ ಚಾತುರ, ರಾಮ ಕಾಜ ಕರಿಬೆ ಗೋವಾರುಣ, ಪ್ರಭು ಚರಿತ್ರ ಸುರಿಬೆ ಕೋರಸಿಗ, ರಾಮನ ಕನಸಿ ಕಾಮನ ವಸಿಗ, ರಾಮ ಲಕ್ಷ್ಮಣ ಜಾನಕಿ, ಜಯ ಬೋಲೋ ಹನುಮಾನ್ ಕಿ, ತುಮ್ ಮಂತ್ರ ವಿಭೀಷಣ ಮಾನ, ಲಂಕೇಶ್ವರ ಭಯ ಸಬ್ ಜಗ ಜಾನ, ಯುಗ ಸಹಸ್ರ ಯೋಜನ ಬಲವಾನು, ಲೀಲೋತ್ತಾರಿ ಮಧುರ ಬಲ ಜಾನು, ಪ್ರಭು ಮುದ್ರಿಕಾ ಮೇರಿ ಮುಖ ಮಾನಿ, ಜನಗಿರಾಂಗಿ ಜಯ ಅಚರ ಜನಾಗಿ, ತೋರ್ಗಮ ಕಾಲ ಜಗದ ಜಯ ಜಯ ಜಯ, ಸುಗಮನು ಜಗ ತುಮರೆ, राम दुआरे तुम्हारे तुम्हारे, होत ना आज्ञा बिनु बहसारे, सब सुख लहै तुम्हारे सरना, तुम्हारा रक्षक काहू गोड़ेना, आपन तेज समारो आवे, तीनों लोक मानते गावे, भूत पिशाच निकट नहीं आवे, महावीर जप नाम सुनावे, राम लक्ष्मण जानकी, जय बोलो हनुमान की, राम लक्ष्मण जानकी, जय बोलो हनुमान की। ಇದೇ ಹನುಮಾನ್ ಚಾಲೀಸದಲ್ಲಿ ತುಳಸಿದಾಸರು ಎಂತಹ ಮಹಾನ್ ವಿಜ್ಞಾನಿ ಎಂಬುದನ್ನು ಕೂಡ ಪ್ರಸ್ತುತಪಡಿಸಿದ್ದಾರೆ. ಅದು ಹೇಗೆ? ನಮಗೆಲ್ಲರಿಗೂ ಗೊತ್ತು, ಹನುಮಂತ ಸೂರ್ಯದೇವನನ್ನು ಒಂದು ಹಣ್ಣು ಎಂದು ತಿಳಿದುಕೊಂಡು ಅವನನ್ನು ಪಡೆಯಲು ಆಕಾಶಕ್ಕೆ ಹಾರಿದ ಎಂದು. ಈ ಸಂದರ್ಭವನ್ನು ವಿವರಿಸುತ್ತಾ ತುಳಸಿದಾಸರು ಭೂಮಿಗೂ ಹಾಗೂ ಸೂರ್ಯಗೂ ಎಷ್ಟು ಅಂತರ ಇದೆ ಎಂಬುದಕ್ಕೆ ನಿಖರವಾದ ಮಾಹಿತಿ ನೀಡಿದ್ದಾರೆ. ತುಳಸಿದಾಸರು ಹೇಳಿದ್ದಾರೆ, ಯುಗ ಸಹಸ್ರ ಯೋಜನ ಬರಬಾರದು. ಯುಗ ಎಂದರೆ 12,000 ವರ್ಷಗಳು ಎಂದರ್ಥ. ಹೀಗಿದ್ಮೇಲೆ ಯುಗ ಎಂದರೆ 12,000 ಎಂಬ ಸಂಖ್ಯೆಯ ಪ್ರತೀಕ. ಸಹಸ್ರ ಎಂದರೆ 1000, ಯೋಜನ ಎಂದರೆ 12.8 ಕಿಲೋಮೀಟರ್ಗಳು. ಯುಗ ಸಹಸ್ರ ಯೋಜನ ಎಂದರೆ 12,000 ಇಂಟು 1000 ಇಂಟು 12.8 ಅಂದ್ರೆ 153 ದಶಲಕ್ಷ ಕಿಲೋಮೀಟರ್ಗಳು ಎಂದರ್ಥ. ತುಳಸಿದಾಸರಾದ ನಂತರ ಈಗಿನ ವಿಜ್ಞಾನಿಗಳೂ ಕೂಡ ಭೂಮಿ ಹಾಗೂ ಸೂರ್ಯನ ಮಧ್ಯೆ ಇರುವ ಅಂತರ 153 ದಶಲಕ್ಷ ಕಿಲೋಮೀಟರ್ಗಳೇ ಎಂದು ಹೇಳಿದ್ದಾರೆ. ತುಳಸಿದಾಸರು, ಆರ್ಯಭಟ, ಸುಶ್ರುತ, ಶಕುಂತಲಾದೇವಿ ಇಂತಹ ಮಹಾನ್ ವಿಜ್ಞಾನಿ ಪುತ್ರರನ್ನು ಪಡೆದ ನಮ್ಮ ಭಾರತ ದೇಶ ಒಂದು ಮಹಾನ್ ದೇಶ ಅಲ್ಲವೇ? ರಾಮ ರಾವಣರ ಮಧ್ಯ ಘೋರವಾದ ಯುದ್ಧ ನಡೆಯುತ್ತಾ ಇರುತ್ತದೆ. ವೀರಾವೇಶದಿಂದ ಹೋರಾಡಿದ ಲಕ್ಷ್ಮಣ ರಾವಣನ ಮಗನಾದ ಇಂದ್ರಜಿತುವಿನ ಹತ್ಯೆಗೆ ಕಾರಣನಾಗುತ್ತಾನೆ. ಅವನ ಮಗನ ಹತ್ಯೆಯ ಸಂದೇಶ ರಾವಣನಿಗೆ ತಲುಪಿದ ಕೂಡಲೇ ರೋಷಗೊಂಡು ರಾವಣ
ಎಲ್ಲಾ ರಾಕ್ಷಸನಿಗೂ ಇನ್ನೊಬ್ಬ ರಾಕ್ಷಸನೇ ಶ್ರೀರಾಮ ಎಂದು ಕಾಣಿಸುವಂತಾಗುತ್ತದೆ. ಇದನ್ನು ಪುರಂದರದಾಸರು ಬಹಳ ಸೊಗಸಾಗಿ ವರ್ಣಿಸಿದ್ದಾರೆ. ಅವನಿಗೆ ಬರಾಮ, ಇವನಿಗೆ ಅವರಾಮ ಎಂದು ಅವರು ಹೇಳಿದ್ದಾರೆ. ಎಲ್ಲರಿಗೂ ಇನ್ನೊಂದು ರಾಕ್ಷಸರೇ ರಾಮ ಎಂದು ಅನ್ನಿಸಿಕೊಂಡು ಎಲ್ಲ ರಾಕ್ಷಸರು ಅವರವರೊಡನೆ ಹೊಡೆದಾಡಿ ಎಲ್ಲ ರಾಕ್ಷಸರು ಮಡಿಯುತ್ತಾರೆ. ರಾಮನ ವಾನರ ಸೇನೆ ಸುರಕ್ಷಿತವಾಗಿ ಉಳಿಯುತ್ತದೆ. ಈ ಸಂದರ್ಭವನ್ನು ಪುರಂದರದಾಸರು ಹೇಗೆ ವರ್ಣಿಸಿದ್ದಾರೆ ಎಂದು ಕೇಳಿ. ಅಲ್ಲಿ ನೋಡಲು ರಾಮ, ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಎಲ್ಲಿ ನೋಡಿದರು ಅಲ್ಲಿ ರಾಮ, ಅಲ್ಲಿ ನೋಡಲು ರಾವಣನ ಮೂಲವಾದ ಕಂಡು ಕವಿಸೆ ಓಡಿದ ರಾವಣನ ಮೂಲವಾದ ಕಂಡು ಕವಿಸೆ ಓಡಿದ ಈ ಬೇಡನರಾಗಿ ಏನ ಬರವೆಂದೆಣಿಸಿ ದೇವರಾಮಚಂದ್ರ ಜಗವೆಲ್ಲದಲ್ಲಿ ನೋಡಲು ರಾಮ. ಅವನಿಗೆ ಬರಾಮ, ಇವನಿಗೆ ಅವರಾಮ, ಅವನಿಯೊಡನೆ ಕರೆ ರೂಪವುಂಟೆ. ಅವನಿಗೆ ಬರಾಮ, ಇವನಿಗೆ ಅವರಾಮ, ಅವನಿಯೊಡನೆ ಕರೆ ರೂಪವುಂಟೆ. ಕ್ಷಣ ಮಾತ್ರದಿ ಸುರ ದುರುಳನಂದರು ಅವರ ಹೊಡೆದಾಡಿ ಮತರಾಗಿ ಹೋದರು. ಅಲ್ಲಿ ನೋಡಲು ಹನುಮರಾಗಿ ಸಾಧು ಜನರು ಅಪ್ಪಿಕೊಂಡು ಓಡಿ ಗುಡಿ ಮಾಡಿದರು ಹರುಷದಿಂದ. ಹನುಮರಾಗಿ ಸಾಧು ಜನರು ಅಪ್ಪಿಕೊಂಡು ಓಡಿ ಗುಡಿ ಮಾಡಿದರು ಹರುಷದಿಂದ. ಕ್ಷಣದಲ್ಲಿ ಪುರಂದರ ಕೇಳಲರಾಯರು ಕೊನೆಗೊಡೆಯನು ನಾನು ಒಬ್ಬನಾಗಿ ನಿಂತ. ಅಲ್ಲಿ ನೋಡಲು ರಾಮ. ಇಡೀ ರಾಮಾಯಣವನ್ನು ಗದ್ಯ ರೂಪದಲ್ಲಿ ಪ್ರಸ್ತುತಪಡಿಸಿರುವುದು ವೇದಾಂತ ದೇಸಿಕರು. ವೇದಾಂತ ದೇಸಿಕರ್ ತಮಿಳುನಾಡಿನ ತಿರುವನಂತಪುರದ ಕೋದಂಡರಾಮನ ಪರಮ ಭಕ್ತರಾಗಿದ್ದರು. ಈ ಕೋದಂಡರಾಮನ ಶೌರ್ಯವನ್ನು ವೇದಾಂತ ದೇಸಿಕರವರು ಅವರ ರಘುವೀರ ಗದ್ಯದಲ್ಲಿ ಬಹಳ ಸೊಗಸಾಗಿ ವರ್ಣಿಸಿದ್ದಾರೆ. ಇದರ ಹಿಂದೆ ಒಂದು ಸಂದರ್ಭ ಕೂಡ ಇದೆ. ರಾವಣನ ಸೇನಾಧಿಪತಿಯಾದ ಪ್ರಹಸ್ತನ ಹತ್ಯೆಯಾದ ನಂತರ ಸ್ವಯಂ ರಾವಣನೇ ರಣರಂಗಕ್ಕೆ ಬಂದು ಯುದ್ಧ ಆಡಲು ಆರಂಭಿಸ್ತಾನೆ. ರಾವಣ ಹಾಗೂ ಲಕ್ಷ್ಮಣರು ಯುದ್ಧ ಮಾಡ್ತಾರೆ. ಈ ಸಂದರ್ಭದಲ್ಲಿ ಲಕ್ಷ್ಮಣನ ಮೇಲೆ ರಾವಣ ಒಂದು ಅಮೋಘವಾದ ಅಸ್ತ್ರವನ್ನು ಪ್ರಯೋಗಿಸಿ ಲಕ್ಷ್ಮಣನನ್ನು ಮೂರ್ಛಿತನನ್ನಾಗಿಸಿ ಬಿಡುತ್ತಾನೆ. ಯುದ್ಧದ ಪಾರಿತೋಷಕವೆಂದು ಲಕ್ಷ್ಮಣನ ದೇಹವನ್ನು ರಾವಣ ಎತ್ತಿಕೊಳ್ಳಲು ಪ್ರಯತ್ನಿಸ್ತಾನೆ. ಕೈಲಾಸವನ್ನೇ ಎತ್ತಿ ನಡುಗಿಸಿದ ರಾವಣನಿಗೆ ಲಕ್ಷ್ಮಣನ ದೇಹವನ್ನು ಅಲುಗಾಡಿಸಲು ಕೂಡ ಆಗುವುದಿಲ್ಲವಂತೆ. ಯಾಕಪ್ಪ ಅಂದ್ರೆ ಲಕ್ಷ್ಮಣ ಆ
ಭವ್ಯವಾದ ಯುದ್ಧ ನಡೆಯುತ್ತಾ ಇರ್ತಾರೆ. ರಾವಣ ರಥದ ಮೇಲೆ ನಿಂತು ಯುದ್ಧ ಮಾಡ್ತಾ ಇರ್ತಾನೆ, ಆದರೆ ರಾಮ ಭೂಮಿಯ ಮೇಲೆ ನಿಂತಿರುತ್ತಾನೆ. ಇದನ್ನು ನೋಡಿದ ಹನುಮಂತ ರಾಮನನ್ನು ಅವನ ಹೆಗಲಿನ ಮೇಲೆ ಎತ್ತಿಕೊಂಡು ಅವನ ಬಲವನ್ನು ಹೆಚ್ಚಿಸುತ್ತಾನೆ. ರಾಮನ ಬಾಣದ ಹೊಡೆತಕ್ಕೆ ತತ್ತರಿಸಿ ಹೋದ ರಾವಣ ಆಯಾಸವಾಗಿ ನಿರಾಯುಧನಾಗಿ ಹೋಗ್ಬಿಡುತ್ತಾನೆ. ಆಗ ಶ್ರೀರಾಮ ಹೇಳ್ತಾನಂತೆ, ನೋಡಪ್ಪ ರಾವಣ, ನಿನಗೆ ಈಗ ಬಹಳ ಆಯಾಸವಾಗಿದೆ. ನಾನು ಈಗ ನಿನ್ನನ್ನು ಒಂದು ಬಾಣದಿಂದಲೇ ಸೋಲಿಸಬಹುದು, ಆದರೆ ಅದು ಆದರೂ ಬೇಡ. ನೀನು ಈಗ ನಿನ್ನ ಅರಮನೆಗೆ ಹೋಗಿ ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೋ. ನಾಳೆ ನನ್ನೊಡನೆ ಯುದ್ಧ ಮಾಡುವೆಯಂತೆ ಎಂದು ರಾಮ ಅವನಿಗೆ ಹೇಳಿ ಅವನಿಗೆ ವಿಶ್ರಾಂತಿ ತೆಗೆದುಕೊಳ್ಳಲು ಅವನ ಅರಮನೆಗೆ ಕಳಿಸ್ತಾನಂತೆ. ಪರಾಕ್ರಮಿಯಾದ ರಾಮನ ಈ ಒಂದು ಔದಾರ್ಯದ ಪ್ರಸಂಗವನ್ನು ವೇದಾಂತ ದೇಶಿಕರವರು ರಘುವೀರ ಗದ್ಯದಲ್ಲಿ ಹೇಗೆ ವರ್ಣಿಸಿದ್ದಾರೆ ಎಂಬುದನ್ನು ಈಗ ಕೇಳೋಣ. ಜಯ ಜಯ ಮಹಾವೀರ ಮಹಾಧೀರ ಧೌರೇಯ ದೇವಾನ ಸಮರ ಸಮಯ ಸಮುದಿತ ನಿಖಿಲ ನಿಚ್ಚಲ ನಿರ್ಧಾರಿತ ನಿರವಧಿಕ ಮಾತ್ಮ್ಯ ದಶವದನ ನಿಖಿಲ ದೈವದ ಪರಿಷದ ಅಭ್ಯರ್ಥಿತ ರಾಜನಿ ಭಾವ ದಿನಕರ ಕುಲ ಕಮಲ ದಿವಾಕರ ದಿವಿಷದಧಿಪತಿರಣ ಸಹಚರಣ ಚತುರ ಶರಣ ಚರ ಮರಣ ವಿಮೋಚನ ಕೋಸಲ ಸುತಾ ಕುಮಾರ ಭಾವ ವಂಶುಕಿತ ಕಾರಣ ಕೌಮಾರ ಕೇಳಿ ಗೋಪಾಲಿಕ ಕೌಶಿಕ ಧ್ವರ ರಣಾಧ್ವರ ಭುಗ್ಯ ಭವ್ಯ ದೀರ್ಘಾಸ್ತ್ರವೃಂದ ವಂದಿತ ಪ್ರಣತ ಜನ ವಿಮತ ವಿಮತನ ದೂರ್ನಡಿತ ದೂರ್ನಡಿತ ತನುಜನ ವಿಷಿಕ ವಿತಾಡನ ವಿಘಟಿತ ವಿಶರಾರು ಶರಾರು ನಾಟಕ ನಾಟಕೇಯ ಜಟಕಿರಣ ಸಕಲರ ಜಟಿಲನ ಕಪಟಿ ಮುಕುಟ ಕಟನಟನ ಪಟುಲಿ ಕುಲ ಸರಿದಕ್ಕೆ ಬಹುಳ ಮಧುಕರನ ಲಲಿತ ವದನ ನಿಧನ ಚೌಮ ವಿದಿತ ಹಿರಿಯ ಜಹರು ಪರನಲು ರುಚಿರ ಪರಮ ಮುನಿವರ ಯುವತಿ ನುತ್ತ ಕುಶಿಕ ಸುತ ಕಥಿತ ವಿದಿತ ನವ ವಿವಿಧ ಕಥಾ ಮೈತಿದ ನಗರ ಸುಲೋಚನ ಲೋಚನ ಚಕೋರ ಚಂದ್ರ ಕಂಡ
ಆದ ಭಾವಯಾಮಿ ರೂರಾಮನಲ್ಲಿ ನಾವು ರಾಮಾಯಣದ ಪ್ರತಿಯೊಂದು ಪ್ರಸಂಗವನ್ನು ಕಣ್ಣಿಗೆ ಕಟ್ಟದಂತೆ ನೋಡಬಹುದು. ಹಾಗಾಗಿ ಅದರ ಒಂದು ಸಣ್ಣ ತುಣುಕನ್ನು ನಾವೀಗ ಕೇಳೋಣ. ಜನನಿಯ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಈ ಮಾತನ್ನು ಯಾರು ಯಾರಿಗೆ ಯಾವಾಗ ಹೇಳಿದ್ದು? ಈ ಮಾತನ್ನು ಸಾಕ್ಷಾತ್ ಶ್ರೀರಾಮನೇ ಅವನ ತಮ್ಮನಾದ ಲಕ್ಷ್ಮಣನಿಗಾಗಿ ಹೇಳಿದ್ದು. ವೈಭವೋಪೇತವಾದ ಲಂಕೆ ರಾಮ ಲಕ್ಷ್ಮಣರ ಕೈವಶವಾದಾಗ ವಜ್ರವೈಡೂರ್ಯದಿಂದ ತುಂಬಿರುವ ಲಂಕೆ ಬೆರಗಾಕಿ ಲಕ್ಷ್ಮಣ ನೋಡ್ಬಿಟ್ಟು ಅವನ ಅಣ್ಣನಾದ ರಾಮನಿಗೆ ಹೇಳ್ತಾನಂತೆ, ನೋಡಿ ಅಣ್ಣ, ಈಗ ಈ ವಜ್ರವೈಡೂರ್ಯದಿಂದ ತುಂಬಿರುವ ಲಂಕೆ ನಮ್ಮ ಕೈವಶವಾಗಿದೆ. ನಾವು ಯಾಕೆ ನಮ್ಮ ರಾಜಧಾನಿ ಅಯೋಧ್ಯೆಯಿಂದ ಇಲ್ಲೇ ಸ್ಥಳಾಂತರಿಸಬಾರದು, ನಾವು ಯಾಕೆ ಇಲ್ಲೇ ನೆಲೆಸಬಾರದು ಅಂತ ಹೇಳಿದಾಗ ಶ್ರೀರಾಮ ನಸುನಕ್ಕು ಲಕ್ಷ್ಮಣನಿಗೆ ಹೇಳ್ತಾನಂತೆ, ಅಪೀಸ್ವರಮಯ ಲಂಕ ನೀ ಲಕ್ಷ್ಮಣರು ಜೊತೆ ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಈ ಮಾತಿನ ಅರ್ಥ ಏನಪ್ಪಾ ಅಂದ್ರೆ, ನೋಡು ಲಕ್ಷ್ಮಣ, ಲಂಕೆ ಎಷ್ಟೇ ವೈಭವೋಪೇತವಾಗಿದ್ದರೂ ಅದು ನಮಗೆ ಬೇಡ. ಯಾಕಂದ್ರೆ ನಾವು ಜನಿಸಿದ ಜನ್ಮಭೂಮಿ ಮತ್ತು ನಮ್ಮ ಜನ್ಮ ತಾಯಿ ನಮಗೆ ಸ್ವರ್ಗಕ್ಕಿಂತ ಮಿಗಿಲಾದದ್ದು. ಬಾ ಅಯೋಧ್ಯೆಗೆ ವಾಪಸ್ಸು ನಾವು ಹಿಂತಿರುಗೋಣ ಅಂತ ಲಕ್ಷ್ಮಣನಿಗೆ ಹುರಿದುಂಬಿಸಿ ಕರ್ಕೊಂಡು ಹೋಗ್ತಾನಂತೆ. ಈ ಪ್ರಸಂಗದಲ್ಲಿ ನಾವು ರಾಮನ ದೇಶ ಪ್ರೇಮವನ್ನು ಕಂಡುಕೊಳ್ಳಬಹುದು. ಇಂಥ ದೇಶ ಪ್ರೇಮವನ್ನು ಯುವಕರಾದ ನಾವು ಮೈಗೂಡಿಸಿಕೊಂಡರೆ ನಮ್ಮ ರಾಷ್ಟ್ರ ಅತ್ಯಂತ ಬಲಿಷ್ಠವಾಗುವುದರಲ್ಲಿ ಸಂದೇಹನೇ ಇಲ್ಲ. ಇಲ್ಲಿಗೆ ನಮ್ಮ ರಾಮಾಯಣದ ರಹಸ್ಯಗಳು ಎಂಬುವ ಹರಿಕತೆ ಮುಕ್ತಾಯಗೊಂಡಿದೆ. ಈಗ ಶ್ರೀರಾಮನಿಗೆ ಒಂದು ಮಂಗಳವನ್ನು ಮಾಡೋಣ.
ಸನಾತನ ಧರ್ಮ. ಈ ಸನಾತನ ಧರ್ಮ ಯಾಕೆ ಸನಾತನ ಅಂತ ಇವತ್ತು ನಮಗೆ ನಿಜವಾಗ್ಲೂ ಮನದಟ್ಟು ಮಾಡಿಕೊಟ್ಟಿದ್ದಾರೆ ಮಕ್ಕಳು. ಈಗ ಪ್ರೇಕ್ಷಕರಿಂದ ಉದ್ಗಾರ ಬಂತು, ಈ ಮಕ್ಕಳಿರುವಾಗ ಸನಾತನ ಧರ್ಮಕ್ಕೆ ಏನಾಗಕ್ಕೆ ಸಾಧ್ಯ ಅಂತ. ಸೊ ಎಲ್ಲರೂ ಮತ್ತೊಮ್ಮೆ ಚಪ್ಪಾಳೆ ತಟ್ಟಿ ಮಕ್ಕಳನ್ನ ಮುಂದುವರಿಸಬೇಕಾಗಿದೆ ಅಂತ. ಈಗ 3 ಜನ ಕಲಾವಿದರನ್ನು ಕೆಳಗಡೆ ಬರಬೇಕು ಅಂತ ಕೇಳ್ಕೊತೀನಿ. ಮತ್ತು ನಮ್ಮ ಅಧ್ಯಕ್ಷರಾದ ಕಮಲಮ್ಮ ಅವರಿಂದ ಒಂದು ಸಣ್ಣ ಕಿರುಕಾಣಿಕೆ ಮತ್ತು ಆಶೀರ್ವಾದ. ಈ ಮಕ್ಕಳು ಸಂಗೀತ ಹಲವಾರು ವರ್ಷಗಳಿಂದ ಕಲಿತಾ ಇದ್ದಾರೆ. ಪ್ರಜ್ಞಾ ಘೋಷ ಅಮ್ಮನ ಹೊಟ್ಟೆಯಿಂದಾಗಿಂದಲೂ ಗೌರಿ ಜೊತೆ ಪಾಠ ಕೇಳ್ತಾನೆ ಇದ್ದಾರೆ, ಅದಕ್ಕೆ ನಾನೇ ಸಾಕ್ಷಿಯಾಗಿದ್ದೀನಿ. ಹರಿಕಥಾ ಕಾಲಕ್ಷೇಪ ಇತ್ತೀಚೆಗಷ್ಟೇ ಶುರು ಮಾಡಿದ್ದು. ಹಾಗಾಗಿ ಮಕ್ಕಳು ಏನಾದರೂ ಸಣ್ಣ ಪುಟ್ಟ ತಪ್ಪುಗಳು ಮಾಡಿದರೆ ಏನಾದರೂ ಲೋಪದೋಷಗಳಿದ್ರೆ ದಯವಿಟ್ಟು ಕ್ಷಮಿಸಬೇಕು. ನನ್ನ ಮಕ್ಕಳೇ ಅನ್ನೋದಕ್ಕೆ ನಾನು ಕೇಳ್ಕೊತಾ ಇದ್ದೀನಿ. ಕಮಲಮ್ಮನ ಹತ್ರ ಮಕ್ಕಳ ಬಗ್ಗೆ ಅವ್ರಿಗೆ ಏನು ಅನ್ನಿಸ್ತು ಮತ್ತು ಇವತ್ತಿನ ಕಾರ್ಯಕ್ರಮ ಹೇಗೆ ನಡೀತು ಅಂತ ದಯವಿಟ್ಟು ಹೇಳಬೇಕು. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಹರಯೇ ವಾಮೇ ಭೂಮಿಸುತ ಪುರಸ್ತು ಹನುಮಾನ್ ಪಶ್ಚಾತ್ ಸುಮಿತ್ರಾಸುತಃ ಶತ್ರುಘ್ನೋ ಭರತಶ್ಚ ಪಾರ್ಶ್ವದ ವಾಯುವಾದಿ ಕೋಣೇಷು ಚ ಸುಗ್ರೀವಶ್ಚ ವಿಭೀಷಣಶ್ಚ ಯುವರಾಟ್ ತಾರಾಸುತೋ ಜಾಂಬವಾನ್ ಮಧ್ಯೆ ಧೀನ ಸರೋಜ ಕೋಮಲ ರುಚಿ ರಾಮಂ ಭಜೆ. ಈ ದಿನದ ಈ ರಾಮಾಯಣ ಪ್ರಸಂಗದ ಒಂದು ಹರಿಕಥಾ ಸನ್ನಿವೇಶವನ್ನು ಇಲ್ಲಿ ಸೃಷ್ಟಿ ಮಾಡಿದಂತಹ ಈ ಪುಟ್ಟ ಕಲಾವಿದರಿಗೂ ಇವರಿಗೆ ಅವರ ಅದ್ಭುತವಾದಂತಹ ಪ್ರತಿಭೆಯನ್ನು ವಿದ್ವಾಂಸರು ವರ್ಣನೆ ಮಾಡ್ತಾರೆ. ಪ್ರತಿಭಾ ನವನವ ಉಮೇಶಕಾರಿಣಿ ಅಂತ. ಹಾಗೆ ಹೇಳಿಕೊಟ್ಟದ್ದನ್ನು ಕಲಿಯೋದೇ ಸ್ವಯಂ ಪ್ರತಿಭೆಯಿಂದಲೇ ಅದನ್ನು ವಿಕಾಸ ಮಾಡಿಕೊಳ್ಳುವುದು ಬೇರೆ. ಇಂತಹ ಸ್ವಯಂ ಪ್ರತಿಭೆಯಿಂದ ಇವತ್ತು ಅದ್ಭುತವಾದಂತಹ ಅವರ ಧ್ವನಿ ಅವರ ಮುಂದೆ ಒಳ್ಳೆಯ ಭವಿಷ್ಯವನ್ನು ಕಾಣುತ್ತಿದ್ದಾರೆ ಅನ್ನೋದರ ಸೂಚನೆಯನ್ನು ಕೊಡ್ತಾ ಇದೆ. ಒಳ್ಳೆ ಶ್ರೇಷ್ಠವಾದಂತಹ ಕಲಾವಿದರಾಗ್ತಾರೆ ಮುಂದೆ ಅನ್ನೋದನ್ನು ನಾವು ಗುರುತಿಸ್ಬೋದು. ಬಹಳ ಸಂತೋಷ ಆಗ್ತದೆ. ನಮ್ಮ ಕುಮಾರವ್ಯಾಸ ಮಂಟಪ ಅಂದರೆ ಈ ವೇದಿಕೆಯಲ್ಲಿ ಅನೇಕ ಮಹಾನುಭಾವರು ತಮ್ಮ ತಮ್ಮ ಪ್ರತಿಭೆಯನ್ನು ತಮ್ಮ ಸಂದೇಶವನ್ನು ಕೊಟ್ಟಿದ್ದಾರೆ. ಆ ಒಂದು ದಿವ್ಯವಾದಂತಹ ಪವಿತ್ರ ವೇದಿಕೆಯಲ್ಲಿ ಇವತ್ತು ಈ ಮಕ್ಕಳು ಕೂಡ ಪ್ರವೇಶ ಮಾಡಿದ್ದಾರೆ. ಈ ವಯಸ್ಸಿಗೆ ವೇದಿಕೆಯಲ್ಲಿ ಬಂದು ಇಷ್ಟು ಆತ್ಮವಿಶ್ವಾಸದಿಂದ ತಾವು ಒಂದು ಪ್ರಸಂಗವನ್ನು ಇದು ಮಾಡ್ತಾರೆ ಅಂತಂದಾಗ ಇದು ನಿಜವಾಗಿಯೂ ಕೂಡ ಬಹಳ ಪ್ರಶಂಸನೀಯವಾದದ್ದು. ಪ್ರಜ್ಞಾ ಅಂತಂದ್ರೆ ಅದು ಪ್ರಜ್ಞೆ ಅಂದರೆ ವಿಶೇಷವಾದಂತಹ ಆ ಬುದ್ಧಿಶಕ್ತಿ, ಮೇಧಾಶಕ್ತಿ ಅವೆರಡೂ ಕೂಡ ಅವರಿಬ್ಬರಲ್ಲಿಯೂ ಇದೆ. ಲಕ್ಷ್ಮೀ ಸರಸ್ವತಿಯರಂತೆ ಇವತ್ತು ರಾಮ ಚಂದ್ರನ ಒಂದು ಚಿತ್ರಣವನ್ನು ನಿಮ್ಮ ಮುಂದೆ ಅವರು ಪ್ರಸ್ತುತಪಡಿಸಿದ್ದಾರೆ. ಅವರ ಸಂಗೀತದ ಆ ಮಾಧುರ್ಯ ಎಲ್ಲರನ್ನ ಸಂತೋಷಪಡಿಸಿದೆ. ಇಂತಹ ಒಂದು ಇದನ್ನು ಅವರು ಮತ್ತೆ ಕಲೆಯನ್ನು ಉಳಿಸಿಕೊಳ್ಳಬೇಕು ಮೊದಲು. ಅದು ಹೆಣ್ಣು ಮಕ್ಕಳಿಗೆ ಯಾವುದೇ ಕಲೆಯನ್ನ ಬೆಳೆಸಿಕೊಳ್ಳೋದು ಕಷ್ಟ, ಉಳಿಸಿಕೊಳ್ಳೋದು ಇನ್ನೂ ಕಷ್ಟ. ಅದನ್ನು ಮಾಡಬೇಕು. ಭಗವಂತ ಅವರಿಗೆ ಆ ಸಾಮರ್ಥ್ಯವನ್ನು ಕೊಟ್ಟು ಅವರ ಭವಿಷ್ಯವನ್ನು ಉಜ್ವಲಗೊಳಿಸಲಿ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ದೇವರಿಗೆ ಮಾಡಿ, ನನಗೆ ಮಾಡ, ಮನುಷ್ಯರಿಗೆ ಮಾಡಬಾರ್ದು, ದೇವರಿಗೆ ಮಾಡಿ. ತಾಳಬೇಕು, ತಕ್ಕ ಮೇಳಬೇಕು ಅಂತ
ಯಾವುದೇ ಒಂದು ಕಾರ್ಯಕ್ರಮ ಸಂಗೀತಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮ ಅಂದಾಗ ಅದಕ್ಕೆ ಪಕ್ಕವಾಗಿ ಒಳ್ಳೆ ರಂಜನೆಯನ್ನು ಕೊಡುತ್ತದೆ, ಶೋಭೆಯನ್ನು ಕೊಡುತ್ತದೆ. ಅಂತಹ ನಿಜವಾದಂತಹ ಆ ರಂಜನೆಯನ್ನು ಉಂಟು ಮಾಡಿದಂತಹ ಒಂದು ಕಲೆಯನ್ನ ಕೊಟ್ಟಂತಹ ಪ್ರಣವ್ ಕುಮಾರ ಪ್ರಣವ್ ಅವರು ಕೂಡ ತಮ್ಮ ಆ ಇದರಿಂದ ವಾದ್ಯ ವಿಶೇಷದಿಂದ ಎಲ್ಲವನ್ನ ಸಂತೋಷಪಡಿಸಿದ್ದಾರೆ. ಅವರಿಗೂ ಕೂಡ ಭಗವಂತ ವಿಶೇಷವಾದಂತಹ ಆ ಒಂದು ಸಾಮರ್ಥ್ಯವನ್ನ ಹೆಚ್ಚು ಹೆಚ್ಚು ಜನಗಳ ಮುಂದೆ, ಶ್ರೋತೃಗಳ ಮುಂದೆ ಪ್ರಸ್ತುತಪಡಿಸುವಂತಹ ಸೌಭಾಗ್ಯವನ್ನು ಕೊಡಿ ಅಂತ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಶ್ರೋತೃವರ್ಗ ಬಹಳ ಆನಂದ ಪಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ನಮ್ಮ ಮಂಟಪದ ಪರವಾದಂತಹ ಒಂದು ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತಾ ಇದ್ದೇನೆ. ಮತ್ತೆ ನಮ್ಮ ಮಂಟಪದ ಕಾರ್ಯಕರ್ತರು ಎಲ್ಲರೂ ಕೂಡ ವಿಶೇಷವಾಗಿ ಆಸ್ಥೆ ವಹಿಸಿ ಈ ಕಾರ್ಯಕ್ರಮವನ್ನ ನಡೆಸಿಕೊಡಲಿಕ್ಕೆ ಅವರು ಉಪಕಾರ ಮಾಡಿದ್ದಾರೆ. ಅದಕ್ಕಿಂತಲೂ ವಿಶೇಷವಾಗಿ ಶ್ರೀಮತಿ ಸ್ಮಿತಾ ಮತ್ತು ಶ್ರೀಮತಿ ಪೂರ್ಣಿಮಾ ಅವರು ಈ ಎಲ್ಲ ಕಾರ್ಯಭಾಗದ ಜವಾಬ್ದಾರಿಯನ್ನು ಹೊತ್ತು ಎಲ್ಲಿಂದ ಈ ರತ್ನಗಳನ್ನು ಹುಟ್ಟಿ ತರ್ತಾರೋ ಗೊತ್ತಾಗೋದಿಲ್ಲ. ನಿಜವಾಗಿಯೂ ಕೂಡ ಈ ರಾಮಾಯಣ ಅನ್ನತಕ್ಕಂತಹ ಮಹಾಸಮುದ್ರದಲ್ಲಿ 2 ರತ್ನಗಳು ಬಂದಿವೆ. ಇವು ಕೂಡ ಇವರಿಗೆ ಇಂತಹ ರತ್ನಗಳನ್ನ ಮತ್ತಷ್ಟು ನಮ್ಮ ವೇದಿಕೆಗೆ ತರಲಿ ಅಂತ ಹೇಳ್ತಾ ಅವರಿಗೂ ಕೃತಜ್ಞತೆಗಳನ್ನು ಸಮರ್ಪಣೆ ಮಾಡ್ತಾರೆ.